ಮಾಡಲೇಬೇಕು ಜೀವ. ತಪಸ್ಸು ಸತ್ಯವನ್ನು ಅನುಚಾನವಾಗಿ ಪಾಲನೆ ಮಾಡಲೇಬೇಕು. ಸದಾ ಸುಳ್ಳನ್ನು ನುಡಿತಕ್ಕಂಥ ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಪಾಪ ಬರ್ತದ ಅಷ್ಟೇ ಅಲ್ಲ, ಇರತಕ್ಕಂಥ ಪುಣ್ಯನೂ ಕೂಡ ಹಾಳಾಗ್ತದ ಅಂತಾರೆ ಅವರು. ಅದಕ್ಕೆ ಸುಳ್ಳು ಮಾತಾಡಬೇಡ್ರಿ. ನಮ್ಮ ಸುಳ್ಳು ಮಾತಾಡಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ನಾವಂತೀವಿ, ಹೌದಿಲ್ರಿ? ಮಾತಾಡಬೇಕೇ, ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ಬೇಕ್ರಿ. ಸದಾ ಸುಳ್ಳು ಮಾತಾಡಿದ್ರೆ ಹೆಂಗೆ? ಕೆಲವು ಕಡೆ ಸುಳ್ಳು ಮಾತಾಡ್ಬೇಕಂತ, ಹೌದಿಲ್ರಿ? ಇಲ್ಲಾಂದ್ರೆ ವ್ಯವಹಾರನೇ ಆಗಂಗಿಲ್ಲ. ನೋಡ್ರಿ ನೀವು ಎಲ್ಲರ ಹೆಣ್ಣು ಗಂಡೆಂದು ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಹೌದಿಲ್ರಿ? ಅಲ್ಲಿ ಸುಳ್ಳು ಹೇಳಬೇಕಾ? ಚಲೋ ಇಲ್ಲಂದ್ರೆ ಚಲೋ ಹೇಳಬೇಕಾ? ಯಾಕೆ ಒಂದು ಕಲ್ಯಾಣ ಆಗುತ್ತಿರ್ತದಲ್ಲ ಅಲ್ಲಿ, ಅದಕ್ಕೆ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳಿ ಮದುವೆ ಮಾಡ್ಬೇಕಂತ ನೀವಂತೀರಿ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತ. ಮತ್ತು ವ್ಯಾಪಾರ ಮಾಡ್ತಕ್ಕಂಥ ಮನುಷ್ಯನು ಕೂಡ ಕೆಲವೊಂದು ಸಲ ಸುಳ್ಳು ಹೇಳ್ತಿರ್ತಾರೆ. ಅವರು ವ್ಯಾಪಾರಿಗಳು ಸುಳ್ಳು ಹೇಳಿಲ್ಲ ಅಂದ್ರೆ ತಲೆ ಮೇಲೆ ಚಾಪಿ ಹಾಕೊಂಡು ಹೋಗ್ಬೇಕಾಗ್ತದೆ, ಹೌದಾ ಇಲ್ರಿ? ಇದ್ದ ರೇಟಿಗೆ ಕೊಟ್ರೆ ಹೆಂಗೆ ಲಾಭ ಆಗ್ಬೇಕ್ರಿ ಅವರಿಗೆ, ಹೌದಂತೀರಿಲ್ಲ? 100 ರೂಪಾಯಿ ತಂದಂದ್ರೆ 5 ರೂಪಾಯಿರ ಕಮಿಷನ್ ಹೊಡ್ಕೋಬೇಕಂತ ಅವರು. ಮತ್ತು ಇಲ್ಲ ಭಾಳ ಧರ್ಮದಿಂದ ನಡೀತೀನಂದ್ರೆ ಇದ್ದದ್ದು ಕಳ್ಕೊಂಡು ಮನೆಗೆ ಹೋಗ್ಬೇಕಾಗ್ತದಷ್ಟೇ. ಅದಕ್ಕೆ ಶಾಸ್ತ್ರಗಳು ಕೆಲವೊಂದು ಕಡೆ ಭಾಳ ಹೇಳಬೇಡ, ಏನೋ ಅನಿವಾರ್ಯ ಇದ್ದ ಪ್ರಸಂಗದೊಳಗೆ ಕೆಲವು ಕಡೆ ಅಷ್ಟೇ ಹೇಳ್ತಾರೆ ವಿನ ಸದಾ ಸುಳ್ಳೇ ನಮ್ಮ ಉಸುರು ಅಂತ ತಿಳ್ಕೊಂಡು ಕೂಡಾಕ ಹೋಗಬೇಡ ಅಂತ ತಿಳ್ಕೊಂಡು ಮಹಾತ್ಮರು ಸತ್ಯಭಾಷಿಯಾಗು. ಸತ್ಯವನ್ನು ನುಡಿಯುವುದರಿಂದ ನಿನಗೇನಾಗ್ತದಪ್ಪ ಅಂದ್ರೆ ತಪಸ್ಸಾಗ್ತದೆ. ಸತ್ಯಕ್ಕೆ ಮಿಗಿಲಾಗಿರ್ತಕ್ಕಂಥ ತಪಸ್ಸಿಲ್ಲ, ಸುಳ್ಳು ಅದರಂಥ ಕೆಟ್ಟ ಯಾವುದು ಇಲ್ಲ ಅಂತ ತಿಳ್ಕೊಂಡು ನಿಜಗುಣರು ಸಹಿತ ಬೇಡ್ಕೊಂಡು ಬಂದರು ಪರಮಾತ್ಮನಲ್ಲಿ. ಏನಂತ? ಪುಷಿಯನೆಲ್ಲಿಯೂ ನುಡಿಯದ ಸತ್ಯವಿದನು ಬೇಡುವೆ ನಭವ ನಿಮ್ಮನು ಭವಭವದಳು. ಹೇ ಪರಮಾತ್ಮ, ನನಗೆ ಎಂಥದ್ದು ಒಂದು ಸದ್ಗುಣವನ್ನು ಕೊಡು ಅಂದ್ರೆ ಎಂಥ ಪ್ರಸಂಗದೊಳಗೂ ಕೂಡ ಸುಳ್ಳು ನನ್ನ ಬಾಯಿಂದ ಬಂದಿರಬಾರ್ದು. ಸದಾ ಸತ್ಯವನ್ನು ನುಡಿಯುವಂಥ ಒಂದು ಸದ್ಗುಣವನ್ನು ನನಗೆ ಕೊಟ್ಟು ನೀ ಬೇಕಾದಷ್ಟು ಜನ್ಮಗಳನ್ನು ಕೊಡು, ನಾವು ಹುಟ್ಟಕ ಸಾಯಕ ಬೇಸರ ಮಾಡ್ಕೊಳಂಗಿಲ್ಲ ಅಂತಾರೆ ಅವ್ರು. ನೋಡ್ರಿ, ಅಂದ್ರ ಆ ಸುಳ್ಳು ಮಾತಾಡೋದ್ರಿಂದ ಪಾಪ ಅಂತ ಗೊತ್ತು ಮಹಾತ್ಮರಿಗೆ. ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸುಳ್ಳು ಮಾತಾಡಲಿಲ್ಲ ಅವರು. ಅಂತ್ಯ ಅವ್ರು ಏನಂತಾರ ಅದು ಆಗುತ್ತಿತ್ತು. ನಾವೇನಂತೀವಿ ಅದು ಆಗ್ಯದೇನು? ಏನಾಗಿಲ್ಲ, ಇದ್ದು ದಾಳಾಗ್ಯದ, ಹೌದಿಲ್ರಿ? ಅದಕ್ಕೆ ಅವ್ರಂತಾರ ಸತ್ಯವನ್ನು ಪರಿಪಾಲನೆ ಯಾಕೆ ಮಾಡಂತಾರಂದ್ರ ನಿನ್ನ ವಾಣಿ ಒಳಗ ಬಲ ಬರುತ್ತದ, ಅದರಿಂದ ತಿಳಿತಿಲ್ರಿ? ವಾಣಿ ದೊಡ್ಡ ಬಲ. ಅದಕ್ಕೆ ಮಹಾತ್ಮರು ಅಂದಂಗಾಗ್ತದಂತ. ಯಾಕಾಗ್ತದ ಅವ್ರು ಅಂದಂಗ? ಅವರು ನಮ್ಮಂಗೆ ಮನುಷ್ಯರೇ ಕರೆ, ಆದ್ರೆ ಅವ್ರು ಅಂದಂಗಾಯ್ತು, ನಾವು ಅಂದಂಗೆ ಯಾಕಾಗ್ಲಿಲ್ಲ? ನಾವು ಸದಾ ಸುಳ್ಳು ಮಾತಾಡ್ತೀವಿ, ನಮ್ಮ ವಾಣ್ಯಾಗ ಶಕ್ತಿ ಇಲ್ಲ, ಅದಿಲ್ರಿ? ಮಹಾತ್ಮರ ವಾಣಿ ಒಳಗ ತಾಕತ್ತು ಬಂದದ. ಸತ್ಯವನ್ನ ಸದಾ ಮಾತಾಡೋದ್ರಿಂದ ಸುಳ್ಳಿನಿಂದ ದೂರ ಅದಾರಂತ ತಿಳ್ಕೊಂಡು ಅವ್ರು ಏನಂತಾರ ಅದು ನಡೆದದ ಜಗತ್ತಿನೊಳಗೆ. ಕೇಳ್ತೀವಿಲ್ರಿ ನಾವು? ಕುಂದ್ರಂದ್ರು ಕುಂದಿರ್ತಾರ, ನಿಂದ್ರಂದ್ರು ನಿಂದ್ರ, ಪ್ರಕೃತಿ ಸಹಿತ ಅವ್ರ ಮಾತು ಕೇಳ್ತದ. ಹೆಂಗದರಿ? ಏನಂತಾರ ಅದು? ಸಿದ್ಧಾಡಪ್ಪನ ಚರಿತ್ರೆಯೊಳಗೆ ಕೇಳ್ತೀರಿ, ಎಲ್ಲ ಶರಣರ ಜೀವನವನ್ನು ಕೇಳ್ರಿ ನೀವು, ಏನಂತಾರ ಅದು ಆಗುತ್ತದೆ. ಶರಣ ಬಸಪ್ಪ ಸಂಚಾರ ಮಾಡ್ತಾ ಹೊಂಟಿದ್ದಂತ ಒಬ್ಬ ಸಾಹುಕಾರ ಸತ್ತಿದ್ನಂತ. ಹೆಣ ತಗೊಂಡು ಹೊಂಟಿದ್ರು. ಇವ ಎದುರು ಬರ್ತಿದ್ದ, ಅದು ಮುಂದೆ ಹೋಗಿತ್ತು ಹೆಣ. ಮತ್ತು ಅವನ ಹೆಂಡತಿ ಅಳ್ಕೋತ ಹೊಂಟಿದ್ಲಂತ. ಆಕಿನ ಕೈ ಹಿಡ್ಕೊಂಡು 4 ಮಂದಿ ಹೊಂಟಿದ್ರು. ನೋಡ್ರಿ, ನೀವು ಹೋಗ್ತಿರ್ತಾರಿಲ್ಲ, ಮುಂದೆ ಹೆಣ ಹೋದ್ರು ಹಿಂದ ಆಕೆ ಹೆಂಡತಿನ ಕರ್ಕೊಂಡು ಹೋಗಿದ್ರು. ಅಳುತ್ತಿದ್ಲಂತ ಆಕಿ, ಬಡ್ದಾಡಿ ಅಳುತ್ತಿತ್ತು ಪಾಪ ಹೆಣ್ಮಗಳು. ಆಯ್ತಲ್ಲಪ್ಪ, ನಾನು ಮುತ್ತೈದೆತನ ಕಳ್ಕೋಬೇಕಾಗ್ತದಲ್ಲ ಅಂತ ಅಳುತ್ತಿದ್ಲಾಕಿ. ಅವಾಗ ಎಲ್ಲರೂ ಸಮಾಧಾನ ಮಾಡ್ತಾ ಆಕಿನ್ನ ಕೈ ಹಿಡಿದು ಕರ್ಕೊಂಡು ಹೊಂಟಿದ್ರಂತ. ಶರಣ ಬಸಪ್ಪ ಅವರು ಬರ್ತಿದ್ರು ಎದುರಿಗೆ. ಮುದಿಕೇರು ಇರ್ತಾವಲ್ಲ ಹಿಂದ, ಅವ್ರು ನೋಡಿದ್ರು. ನೋಡಿ ಅಂದರು, ನೋಡವ, ಇನ್ನೇನು ಕೆಲವು ಕ್ಷಣದೊಳಗೆ ನೀನು ಮುತ್ತೈದೆತನ ಕಳ್ಕೋತಿದಿ, ಹೌದಾ? ಅದಕ್ಕೆ ಏನೋ ಮಹಾತ್ಮ ಬರಾಕತ್ತಾನ, ಹೋಗಿ ಅವನಿಗೆ ಒಂದಿಟ್ಟು ಆಶೀರ್ವಾದ ಪಡ್ಕೊಂಡು ದರ್ಶನ ಪಡ್ಕೊಂಡು ಬಾ ಅಂತ ಆ ಹೆಣ್ಮಗಳಿಗೆ ಕಳಿಸಿದ್ರಂತ. ದುಃಖದೊಳಗೆ ಯಾ ದೇವರು ಯಾ ಗುರುಗಳ್ರಿ? ಏನಂತೀರಿ ನೀವು? ಅವ್ರನ್ನೇನು ತಂದಿರಿ ನಡ್ರಿ ಅಂತೀವಿ ನಾವು, ಹೌದಿಲ್ರಿ? ಹಂಗಾಕಿ ಅಂದ್ಲು, ಏನು ಮಾಡೋದು ಬಿಡು, ನಾನು ಮುಗ್ದೇ ಹೋಗ್ಯದಲ್ಲ ನನ್ನ ಕತ್ತಿ ಅಂತಿದ್ಲು. ಇಲ್ಲ, ಏನೋ ಅಕಸ್ಮಾತಾಗಿ ಮಹಾತ್ಮ ಬರಾಕತ್ತಾನ, ಹೋಗಿಟ್ಟು ದರ್ಶನ ಮಾಡ್ಕೊಂಡು ಬಾ ಅಂತ ಅವರೆಲ್ಲ ಹಿರಿಯರು ಹೇಳಿದ್ರು. ಮಾತು ಮೀರ್ಲಾರ್ದಕ್ಕೆ ಹೆಣ್ಮಗಳು ಏನು ಮಾಡಿಲ್ಲ ಅಂತ ಓದ್ಲು. ಅಲ್ಲಿಗೆ
ಹೋಗಿ ನಮಸ್ಕಾರ ಮಾಡ್ತಿದ್ಲು. ಮಹಾತ್ಮ ಇಂದ ವಿಚಾರ ಮಾಡಲಿಲ್ಲ, ಮುಂದೆ ವಿಚಾರ ಮಾಡಲಿಲ್ಲ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟ. ಆಶೀರ್ವಾದ ಮಾಡಿದ, ಎದ್ದು ನಿಂತಳಾಕಿ. ಯಪ್ಪ ಮುಂದೆ ಹೋಗಕತ್ತದಲ್ರಿ ಅಣ್ಣ, ನನಗಂಡ್ರಿ ಅಂದ್ಲಾಕಿ. ನನ್ನ ಗಂಡ ಸತ್ತಾನ, ಅವನಿಗೆ ಮಣ್ಣು ಕೊಡ್ತಾರ, ಕೆಲವು ಕ್ಷಣದೊಳಗೆ ನನ್ನೆಲ್ಲ ಮುತ್ತೈದಿ ಭಾಗ್ಯಗಳನ್ನ ನಾ ಕಳ್ಕೊಳಕಿದ್ದೀನಿ, ನೀವಿದ್ರ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಿರಲ್ಲಪ್ಪ, ಇದು ಹೆಂಗ ಸಾಧ್ಯ ಆಗುತ್ತದ್ರಿ ಅಂತ ಕೇಳಿದ್ಲು. ಅವಾಗ ಶರಣ ಬಸಪ್ಪ ಅಂದಂತ, ನೋಡವ, ನನ್ನ ಬಾಯಿಂದ ಬಂದ ಮಾತು ನಾ ಮಾತಾಡಿದ್ವಲ್ಲ ನೋಡ್ರಿ, ನನ್ನ ನಾಲಿಗೆ ಒಳಗ ಪರಮಾತ್ಮ ಕುಂತ, ನನ್ನ ಗುರುನಾಥ ಕುಂತ ಮಾತಾಡ್ಸ್ಯಾನ, ಅದು ಆಗಾಕ ಸುಳ್ಳಾಗಾಕ ಸಾಧ್ಯನೇ ಇಲ್ಲ. ಕರ್ಕೊಂಡು ಬರ್ರಿ ಆ ಮನುಷ್ಯನ ಎಣನ ಅಂತ ತಿಳ್ಕೊಂಡು ಹೋಗಿರ್ತಕ್ಕಂಥ ಎಣ ವಾಪಸ್ ತಂದ್ರಂತ. ಜೋಳಿಗೆ ಒಳಗಿರ್ತಕ್ಕಂಥ ವಿಭೂತಿ ಹಚ್ಚಿ ಕೈ ಆಡಿಸಿ ಓಂ ನಮಃ ಶಿವಾಯ ಅಂದ್ರ ಸತ್ತಿರ್ತಕ್ಕಂಥ ಮನುಷ್ಯ ಎದ್ದು ಕುಂತ ಅಂತ ಅವ್ರ ಜೀವನ ಚರಿತ್ರೆ ಒಳಗೆ ಬರ್ತದೆ. ಹಂಗದ ಸತ್ಯದ ಪರಿಪಾಲನೆಯೊಳಗೆ ಆ ತಾಕತ್ತದ ಅಂತ ಹೇಳ್ಬೇಕಾಗ್ಯದ ಅವರಿಗೆ. ಯಾಕೆ ನಿಮಗೆ ಸತ್ಯ ಮಾತಾಡ್ರಿ, ನೀವು ಸುಳ್ಳು ಮಾತಾಡೋದ್ರಿಂದ ಮಹಾತ್ಮರಿಗೆ ಬರೋ ಭಾಗ್ಯ ಏನದ? ಏನೂ ಇಲ್ಲ. ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕಾಗಿತ್ತಂದ್ರ ಸದ್ಗುಣವಂತರಾಗಿ ನಾವು ಬದುಕಬೇಕಾಗ್ತದ. ಗುಣಗಳಿಂದನೇ ಮನುಷ್ಯನಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ಲಿಕ್ಕೆ ಬರ್ತದ. ಅದಕ್ಕೆ ಶಾಸ್ತ್ರಗಳು ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂದ್ರವರು. ಸದ್ಗುಣಗಳು ಮನುಷ್ಯನಿಗೆ ಶೋಭೆಯನ್ನ ತಂದು ಕೊಡ್ತವೆ ವಿನಃ ಆಭರಣಗಳನ್ನು ಹಾಕ್ಕೊಳ್ಳೋದ್ರಿಂದ ನಿನಗೆ ಶೋಭೆ ಇಲ್ಲ. ಅದಕ್ಕೆ ಅಂತ ದೈವಿ ಗುಣಗಳನ್ನ ನೀ ಅಳವಡಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಮಹಾತ್ಮರು ಸತ್ಯ, ತಪ, ಧ್ಯಾನ, ದಾನ, ಕರುಣ ಅಂತಕ್ಕಂಥ ಗುಣಗಳನ್ನ ನಿನ್ನೊಳಗ ಬೆಳೆಸುವ ಅನ್ನುವುದನ್ನ ನಾರದ ಮಹರ್ಷಿಗಳು ನಮಗೆ ಉಪದೇಶ ಮಾಡಕತ್ತಾರ. ಜಗತ್ತಿನೊಳಗ ಇವೆಲ್ಲವನ್ನ ಮರ್ತಿರ್ತಕ್ಕಂಥ ಜೀವನೇ ಅನಂತ ದುಃಖವನ್ನ ಅನುಭವಿಸಕತ್ತಾನಂತ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರ, ಮಿತಭಾಷಿ ಬನೋಂಗೇತೋ ಸತ್ಯಭಾಷಿ ಬನ್ಸಕೋಗೆ. ನೋಡ್ರಿ, ಭಾಳ ಮಾತಾಡಕ್ ಹೋಗ್ಬೇಡ್ರಿ ಅಂತಾರ ಅವ್ರು. ಎಷ್ಟು ಮಾತಾಡ್ತೀವಿ ಅಷ್ಟು ದೋಷಗಳು ಹೆಚ್ಚಾಗುತ್ತಿರ್ತಾವ. ತಿಳಿತ್ರಿ, 1-2 ಎಷ್ಟು ಬೇಕಾಗ್ಯದ ವ್ಯವಹಾರಕ್ಕ ಅಷ್ಟೇ ಮಾತಾಡಂತ. ಕೆಲವ್ರು ಮಾತಾಡ್ತಿರ್ತಾರ ನೋಡ್ರಿ, ಮುಂಜಾನಿಂದ ಚಲುವಾಯ್ತು ಅಂದ್ರ ಸಂಜಿತನ ಮಾತಾಡ್ತಿರ್ತಾರ. ಒಟ್ಟ ಅವ್ರಿಗೆ ಬ್ಯಾಸರ, ತಲೆನೋವು, ಕೇಳವ್ರಿಗೆ ತಲೆನೋವು ಬಂದಾವು, ಮಾತಾಡೋರಿಗೆ ತಲೆನೋವು ಬಂದಿಲ್ಲ. ಹಂಗೂ ಮಾತಾಡ್ತಿರ್ತಾರಲ್ರಿ. ಶಾಸ್ತ್ರ ಹೇಳ್ತದ ಭಾಳ ಮಾತಾಡಕ್ ಹೋಗ್ಬೇಡ್ರಿ, ಅದರಿಂದ ಆಯುಷ್ಯನೂ ಕಮ್ಮಿ ಆಗುತ್ತದ, ನಿಮ್ಮ ವಾಣಿ ಒಳಗಿರ್ತಕ್ಕಂಥ ತಾಕತ್ತು ಕಮ್ಮಿ ಆಗುತ್ತದಂತ. ಅದಕ್ಕೆ ಸಾಧಕನ ಲಕ್ಷಣವನ್ನು ಹೇಳುವಾಗ ನಿಜಗುಂಡ್ರು, 1-2 ಮಾತುಗಳಂ ನುಡಿವ ಕುಂದದಿಳೆಗೆ ಸೊಗಸಾಗಿರೆ ನಡೆವ. ಹೆಂಗಿರ್ತಾನ ಪುಣ್ಯಾತ್ಮ ಅಂತ ಕೇಳಿದ್ರ 1-2 ಇಷ್ಟೇ ಮಾತಾಡ್ತಾರ ಅವರು. ಈ ಭೂಮಿ ಮ್ಯಾಗ ಬಹಳ ಎಚ್ಚರದಿಂದ ಬದುಕ್ತಾನ ಮಹಾತ್ಮ. ನಾವು ಪರಮಾತ್ಮ ಬಾಯಿ ಕೊಟ್ಟನಂತ ಮುಂಜಾನಿಂದ ಒದರಿ ಇದ್ದದಿಡ ಶಕ್ತಿನೂ ಕಳ್ಕೊಂತೀವಿ. ಇದಿಲ್ರಿ, ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ಹಾಳಾಗುತ್ತವು. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ಮಿತಭಾಷಿ ಆಗುವುದನ್ನ ಕಲ್ಕೊ, ಕಮ್ಮಿ ಮಾತಾಡು, ಭಾಳ ಮಾತಾಡಕ್ ಹೋಗ್ಬೇಡ. ಮಾತು ಏನ್ರಿ, ಅವ್ರ ಮಾತು ಭಾಳ ಅಪರೂಪ ಆಗ್ಯಾವ ಅಂತಿರ್ತಾರಲ್ರಿ, ಬಂಗಾರದಷ್ಟು ಬೆಲೆ. ಆ ಥರ ಮಾತುಗಳನ್ನ ಅವಶ್ಯಕತೆಗೆ ಎಷ್ಟು ಬೇಕಾಗ್ಯದ ಅಷ್ಟೇ ಮಿತಭಾಷಿ ಆದಿ ಅಂದ್ರ ನೀನು ಸತ್ಯಭಾಷಿ ಬನ್ಸಕೋಗೆ. ನೀ ಸತ್ಯಭಾಷಿ ಆಗ್ತಿದೆ. ಭಾಳ ಮಾತಾಡೋದ್ರಿಂದ ಸುಳ್ಳು ಹೆಚ್ಚಾಗುತ್ತವ್ರಿ. ನೋಡ್ರಿ, ನೀವು ಒಂದು ಸುಳ್ಳು ಹೇಳ್ಬೇಕಾದ್ರೆ 10 ಸುಳ್ಳು ಜೋಡಿಸ್ಬೇಕಾದಕ್ಕೆ ನಾವು, ಹೌದ್ರಿ, ಒಂದು ಮಾತು ಕರೆ ಅನಿಸ್ಕೊಳಕ್ 100 ಸುಳ್ಳುಗಳನ್ನು ಜೋಡಿಸ್ಕೋತ ಕೂಡಬೇಕಾಗ್ತದ. 1-2 ಅಷ್ಟೇ ಮಾತಾಡಿದ್ದೆ ಅಂದ್ರೆ ನಿನ್ನೊಳಗ ಸತ್ಯ ಅಂತಕ್ಕಂಥದ್ದು ನೆಲೆಗೊಳ್ಳುತ್ತದ. ಅದಕ್ಕೆ ಮಿತಭಾಷೆ ಆಗ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರ ಅವ್ರು. ಜಗತ್ತ ಮೇ ಕಹಿ ಬಿ ಪವಿತ್ರತಾ ದಿಕಾಯಿ ನಹಿ ದೇತಿ ಹೇಳಕತ್ತಿದ ನಾರದ ಮಹರ್ಷಿ. ಜಗತ್ತಿನೊಳಗ ಯಾವುದು ಕೂಡ ನಮಗೇನು ಪವಿತ್ರತ ಅಂತಕ್ಕಂಥದ್ದು ಸಿಗವಲ್ತು. ಶುದ್ಧವಾಗಿರ್ತಕ್ಕಂಥ ಯಾವ ಗುಣನೂ ಕೂಡ ಜಗತ್ತಿನೊಳಗ ಗೋಚರ ಆಗವಲ್ತು. ಶರೀರ ಅವರು ವಸ್ತ್ರ ಜಿಸ್ ಪ್ರಕಾರ ಸಾಪ್ ಸುತರೆ ರಕ್ತೆ ಹೈ ಉಸಿ ಪ್ರಕಾರ ಮನ್ ಕೋ ಬಿ ಪವಿತ್ರ ರಖನಾ ಚಾಹಿಯೇ. ಅದಕ್ಕೆ ಹೇಳಕತ್ತಿದ್ರ ಅವರು. ಹೆಂಗ ಬಟ್ಟಿ ಸ್ವಚ್ಛ ಇಟ್ಕೊಳ್ಳೋದು ಗೊತ್ತದ ನಿಮಗೆ? ಏಟ್ ಶಾಂಪೂ ಹಾಕ್ತೀರಿ, ಏಟ್ ತೊಳಿತೀರಿ, ಅವ್ನ ಬಟ್ಟಿ ತೊಳ್ಕೊಂಡಿವಿಲ್ಲ. ಶರೀರ ತೊಳ್ಕೊತೀವಿ,
ಎಷ್ಟರ ಸಾಬೂನು ಹಚ್ಚಿ ತೊಳೆಯಕತ್ತೀವಿ. ಇದಕ್ಕೆ ತೊಳೆದ್ರಿ ಮುಂಜಾನಿಂದ ಸಂಜಿತನ ಇದಕ್ಕೆ ಮಾಡಾಕತ್ತಿದ ಎಲ್ಲ ಚಾಕ್ರಿ. ಹೌದ್ರಿ, ಎಂದಾದ್ರೂ ಒಳ್ಳೆ ಮನಸ್ಸನ್ನ ನಾನು ಶುದ್ಧ ಮಾಡ್ಕೋಬೇಕಂತ ಅದನ್ನು ತೊಳೆಯಕ್ಕೆ ಪ್ರಯತ್ನ ಮಾಡಿರೇನು ನೀವು? ಕೇಳ್ತಾರ ಮಹಾತ್ಮರು. ಶರೀರ ಸ್ವಚ್ಛ ಮಾಡೋದು ಗೊತ್ತದ, ಹೌದ್ರಿ, ಬಟ್ಟಿ ಸ್ವಚ್ಛ ಮಾಡೋದು ಗೊತ್ತದ ನಿಮಗೆ. ಅವನೇ ಚಂದ ಇಟ್ಕೋ, ಚಲೋ ಚಲೋ ಬಟ್ಟಿ ಉಡಬೇಕು, ಚಂದ ಕಾಣಬೇಕಂತ ಇದ್ರ ವ್ಯವಸ್ಥೆದೊಳಗನೆ ನೀನು ಜೀವನ ಕಳೆದೇ ಹೊರತು. ಆದ್ರ ಮನಕ ಪವಿತ್ರತಾ ರಕನ ಚಾಯೆ. ಆದ್ರೆ ನೀ ಏನು ಮಾಡಪ್ಪ, ಮನಸ್ಸನ್ನ ಪವಿತ್ರ ಇಟ್ಕೊಳ್ಳೋದು ಕಲ್ಕೋ. ಮನಸ್ಸು ಪವಿತ್ರ ಇತ್ತು ಅಂದ್ರೆ ಮುಂದೆ ಸಾಧನೆಗಳನ್ನ ಮಾಡಾಕ ಬರ್ತದ್ರಿ. ಶುದ್ಧ ಇತ್ತು, ಮನಸ್ಸು ಶುದ್ಧ ಆಗ್ಬೇಕಾಗ್ಯದ. ನಾವೆಲ್ಲ ಬಾಹ್ಯ ಶುಚಿ ಒಳಗ ಬಡದಾಡಕತ್ತಿದ್ವಿ. ಆಂತರಿಕವಾಗಿ ಶುದ್ಧಿ ಆತ್ಮನ ಕಾಣಲಿಕ್ಕೆ ಬಹಳ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಮಹಾತ್ಮರು ಹೊರಗಿನ ಶುಚಿಕ್ಕಿಂತ ಆಂತರಿಕವಾಗಿರ್ತಕ್ಕಂಥ ಮನಸ್ಸನ್ನ ಶುದ್ಧಿ ಮಾಡ್ಕೋ. ಅನಂತ ವಿಷಯಗಳನ್ನ ಮುಟ್ಟಿ ಮುಟ್ಟಿ ಮನಸ್ಸ ಹೊಲಸಾಗ್ಯದ, ಅದಿಲ್ರಿ. ಅದನ್ನ ನಾವೇನ್ ಮಾಡ್ಬೇಕು, ಸ್ವಚ್ಛ ಮಾಡ್ಕೋಬೇಕು. ಶಾಸ್ತ್ರ ಹೇಳ್ತಾವ್ ನೋಡಪ್ಪ, ನೀ ಏನು ಮಾಡ್ತಿದ್ಯೋ ಗೊತ್ತಿಲ್ಲ, ಒಟ್ಟು ಮನುಷ್ಯ ಜನ್ಮಕ್ಕೆ ಬಂದಿದೆ ಅಂದ್ರ ನೀ ಮನಸ್ಸನ್ನ ಶುದ್ಧ ಮಾಡ್ಕೋ. ನೋಡ್ರಿ, ಮಹಾತ್ಮರು ಕಳಕಳಿಯಿಂದ ಉಪದೇಶ ಮಾಡ್ತಾರ. ನಾವು ಮಹಾತ್ಮರಿಗೆ ಏನು ಕೊಟ್ಟಿವ್ರಿ? ಎಷ್ಟರ ಅವರು ನಿಸ್ವಾರ್ಥದಿಂದ ಜಗತ್ತಿಗೆ ಉಪದೇಶ ಮಾಡ್ತಾರ. ಹೇಳ್ತಾನ ಸಮರ್ಥರ ರಾಮದಾಸರ ಅಂತಾರ, ನಾನು ಸಕಳಾಂಚಾಪಾಯ ಮಾಜ ದಂಡವತ ಚಿತ್ತ ಶುದ್ಧೀಕರಾವ ಹೇಳ್ತಾರ. ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತೀನಿ, ಮೊದಲು ನೀವು ಮನಸ್ಸು ಶುದ್ಧ ಮಾಡ್ಕೋರಿ. ಅವ್ರಿಗೆ ನಮ್ಮನ್ನು ನಮಸ್ಕಾರ ಮಾಡಿ ಮನಸ್ಸು ಶುದ್ಧ ಮಾಡ್ಕೊಂಡು ಹೇಳೋದೇನು ಬೇಕಾಗ್ಯದ? ಮನಸ್ಸೊಂದು ಶುದ್ಧ ಇತ್ತಂದ್ರ ಶುದ್ಧಾಂತಕರಣದಲ್ಲಿನೇ ಜ್ಞಾನ ಉದಯ ಆಗುತ್ತದಂತ ತಿಳ್ಕೊಂಡು ಮಹಾತ್ಮರು ನೀ ಮೊಟ್ಟ ಮೊದಲು ಮಾಡುವ ಕೆಲಸ ಏನು ಅಂದ್ರೆ ಶರೀರ ಸ್ವಚ್ಛ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗದನ್ನು ಹೇಳೋದು ಬೇಕಾಗಿಲ್ಲ, ಮಾಡ್ಕೊಂಡೇ ಮಾಡ್ಕೋತೀವಿ ನಾವು, ಹೌದಿಲ್ರಿ? ಅದು ಮಾಡ್ತೀವಿ ಸರಳವಾಗಿ. ಬೇಕಾದಷ್ಟು ಬಟ್ಟೆ ಸ್ವಚ್ಛ ಮಾಡೋದು ಗೊತ್ತಾಯ್ತು, ಆದ್ರೆ ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ನೀನು ಪ್ರಯತ್ನವನ್ನ ಮಾಡು ಅಂತ ತಿಳ್ಕೊಂಡು ಮಹಾತ್ಮರಂತರ ಮನಸ್ಸು ಶುದ್ಧ ಮಾಡ್ಕೋ. ಮನುಷ್ಯ ಕಪಡೋಂಕೋತೋ ಸ್ವಚ್ಛ ರಕ್ತ ಹೈ ಕಿಂತು ಮನ್ಕೋ ಸ್ವಚ್ಛ ನಹಿ ರಕ್ತ ಹೈ. ಆದ್ರೆ ಬಟ್ಟಿ ಸ್ವಚ್ಛ ಇಟ್ಕೋತಿದ್ದಿ ಕರೆ, ನಿನ್ನ ಮನಸ್ಸು ಸ್ವಚ್ಛ ಇಟ್ಕೊಳಕ್ ನಿನಗೆ ಬಂತೇನಪ್ಪ? ಏನು ವಿಷಯಗಳನ್ನ ನೋಡ್ತದ ಅದ್ರ ಕಡೆ ಹೋಗಿ ಹೋಗಿ ಮುಟ್ಟಿ ಮುಟ್ಟಿ ಮನಸ್ಸ ಹೊಲಸಾಯ್ತೇ ವಿನಃ ಅದ್ರ ಶುದ್ಧಿ ಮಾಡ್ಕೋಬೇಕಂತ ನಾವ್ಯಾರೂ ಪ್ರಯತ್ನ ಮಾಡಕತ್ತಿಲ್ಲ. ಅದಕ್ಕೆ ಅವ್ರಂತಾರ, ಮನಸ್ಸಿನ ಶುದ್ಧಿಯನ್ನ ಯಾರು ಮಾಡಂಗಿಲ್ಲ. ಮನ್ಕೋ ಬಿಲ್ಕುಲ್ ಪವಿತ್ರ ರಕೋ. ಆದ್ರೆ ನೀನೇನು ಮಾಡಪ್ಪ ಅಂದ್ರೆ ನಿನ್ನ ಮೊಟ್ಟ ಮೊದಲ ಕೆಲಸ ನಿನ್ನ ಮನಸ್ಸನ್ನ ಶುದ್ಧ ಮಾಡ್ಕೋ. ಯಾಕಂತ ಕೇಳಿದ್ರೆ, ಕ್ಯೌಂಕಿ ಮನ್ತೋ ಸಾತ್ ಸಾತ್ ಆಯೇಗ. ಮನಸ್ಸು ನಿನ್ನ ಜೊತೆಗೆ ಸದಾ ಬರೋದ್ರಿಂದ ನಿನ್ನ ಜೊತೆ ಏನು ಶರೀರ ಬರ್ತದೇನು? ಹೊರಗಿರ್ತಕ್ಕಂಥ ವಸ್ತ್ರಗಳು ಬರ್ತಾವೇನ್ರಿ? ಏನು ನಿನ್ನ ಜೊತೆ ಬರೋದದ? ಹಿಂದಿ ವಿಷಯ ಹೇಳಿ ಬಂದಾರ ಅವರು. ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಒಂದು ಮನಸ್ಸದ. ಆ ಮನಸ್ಸನ್ನ ಪ್ರಯತ್ನ ಮಾಡಿ ಸ್ವಚ್ಛ ಮಾಡ್ಕೊಳಪ್ಪ. ಆದ್ರೆ ಹೊರಗಿನ ಸ್ವಚ್ಛತೆಗೆ ಯಾವ ಬೆಲೆ ಕೊಡಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಶರೀರ ಶುದ್ಧಿಗಿಂತ ಮನಃಶುದ್ಧಿ ಶ್ರೇಷ್ಠ ಅಂತ ಹೇಳಿದ್ರು. ಜಗತ್ ಮೇ ಕಹಿ ಬಿ ನೀತಿ ಕಾ ದರ್ಶನ್ ನಹಿ ಹೋತಾ ಹೈ. ನೋಡ್ರಿ, ನಾರದ ಅಂತನ ಜಗತ್ತಿನೊಳಗ ಎಲ್ಲಿ ನೋಡಿದ್ರು ಕೂಡ ನೀತಿ ಅಂತಕ್ಕಂಥದ್ದು ಯಾರೊಳಗೂ ಕಾಣವಲ್ತಂತಾರ ಅವರು. ಎಷ್ಟು ಮಂದಿ ನೀತಿಯಿಂದ ನಡೆಯೋರದಿರಿ? ಶಾಸ್ತ್ರ ನೀತಿ ವಿಧಾನ ಆಗು ನಿಜಗುಂಡ್ರು ಉಪದೇಶ ಮಾಡ್ತಾ ಮಾಡ್ತಾ ಏನು ಮಾಡಪ್ಪ ನಿನ್ನ ಜೀವನದೊಳಗ ಒಂದು ನೀತಿಯನ್ನ ನಿಯಮವನ್ನ ಪರಿಪಾಲನೆ ಮಾಡ್ಕೋ. ನೀ ಮನುಷ್ಯ ಅದೀದಿ ಅಂದ್ರ ನೀತಿಯಿಂದ ನಡೆಯುವುದು ಮನುಷ್ಯನ ಆದ್ಯ ಕರ್ತವ್ಯ. ಪಶು ಪಕ್ಷಿ ಪ್ರಾಣಿಗಳಿಗೆ ಯಾರಾದ್ರೂ ನೀತಿಯನ್ನ ಉಪದೇಶ ಮಾಡ್ಯಾರೇನ್ರಿ? ಹೇಳಂಗಿಲ್ಲ. ಅವಕ್ಕ ಎಲ್ಲಿ ಕುಂದರ್ಲಿ, ಎಲ್ಲಿ ಮಕ್ಕೊಳ್ಳಿ, ಎಲ್ಲಿ ಎದ್ರು ಏನೂ ಕೇಳಂಗಿಲ್ಲ. ಆದ್ರ ಮನುಷ್ಯನಾಗಿ ಹುಟ್ಟಿದಿ ಅಂದ್ರ ನೀನು ಮಾತ್ರ ನೀತಿವಂತನಾಗಿ ಬದುಕಲೇಬೇಕು. ಅದು ನಿನ್ನ ಆದ್ಯ ಕರ್ತವ್ಯ ಅಂತ ಶಾಸ್ತ್ರಗಳು ಹೇಳ್ತಾವು. ನೀನು ಮಾತ್ರ ನೀತಿ ಬಿಟ್ಟು ನಡೆಯಕತ್ತಿದಿ ಹೇಳ್ತಾನಮ್ಮ ನಾರದ. ಯಾರು ನೀತಿವಂತರು ನನಗೆ ಕಾಣ್ಲೇ ಇಲ್ಲ ಪ್ರಪಂಚದೊಳಗ. ಎಲ್ಲ ಕಡೆಗೆ ತಿರುಗ್ಯಾನವ. ತಿರುಗಿ ಬಂದು ಕೊನೆಗೆ ಹೇಳಕತ್ತಂತನ್ನ ದುಃಖವನ್ನ ಜಗತ್ತಿನೊಳಗ ಎಲ್ಲ ಕಡೆಗೂ ಅನೀತಿವಂತರನ್ನೇ ಕಾಣ್ರೆ ವಿನಾ ನೀತಿವಂತರು ಕಾಣಲಿಲ್ಲ. ನೀತಿ ಅವ್ರ ಅನೀತಿ ಸೇ ಬಹುತ್ ಕುಚ್ ಧನ ಸಂಪತ್ತಿ ಜುಟಾನಿ ಹೈ. ಅದಕ್ಕೆ ಅವ್ರಂತಾರ, ನೋಡಪ್ಪ ನೀ ನೀತಿಯಿಂದ ಏನು ಮಾಡಬೇಕಾಗ್ಯದ? ನೀತಿಯಿಂದರಾಗ್ಲಿ
ಅಥವಾ ಅನೀತಿಯಿಂದರಾಗಲಿ ನೀನು ಒಂದಿಷ್ಟು ಸಂಪತ್ತನ್ನು ಗಳಿಸಬೇಕಾಗ್ಯದ. ಅವರು ಕುಮಾರ್ಗಮೇ ಖರ್ಚು ಬಿ ಕರ್ನಿ ಹೈ. ಅದಕ್ಕೆ ನೀ ಏನು ಮಾಡ್ತಿದೆ ಅಂದ್ರೆ ಆ ಅಧರ್ಮದಿಂದ ಗಳಿಸಿರ್ತಕ್ಕಂಥ ಅನೀತಿಯಿಂದ ಬಹಳ ಸಂಪತ್ತನ್ನು ನೀ ಗಳಿಸ್ಕೊಂಡಿ ಅಂದ್ರೆ ಏನಾಗ್ತದ, ಅದು ಕುಮಾರ್ಗದೊಳಗನೆ ಖರ್ಚು ಮಾಡ್ತಿದೆ ಅಂತ. ಕುಟುಂಬ ಸುಖಕ್ಕೆ ಉಪರಾಂತ ಬಿ ಕೋಯಿ ಸುಖ ಹೈ ಯಾ ನಹಿ ಇಸ್ಕಾ ವಿಚಾರ ಬಿ ಮನುಷ್ಯ ಕರ್ತಾ ನಹಿ ಹೈ. ಅದಕ್ಕೆ ಅವ್ರಂತಾರ, ಮನುಷ್ಯ ಜೀವನದೊಳಗ ತನ್ನ ಕುಟುಂಬ ಸುಖಕ್ಕಿಂತ ಏನ್ರಿ ನಾವೇನು ಪ್ರಪಂಚದೊಳಗ ಹೆಂಡತಿ ಮಕ್ಕಳು ಗಂಡ ಸಂಸಾರ ಅಂತ ಅದಿರಿ, ಇದರ ಒಳಗಿರ್ತಕ್ಕಂಥ ಏನು ಸುಖ ನಿಮಗೆ ಗೋಚರ ಆಗ್ತದ, ಇದರ ನಂತರದೊಳಗ ಸುಖ ಐತೋ ಇಲ್ಲೋ ಅಂತಕ್ಕಂಥ ವಿಚಾರ ಯಾರಾದರೂ ಮಾಡಿವೆ ನಾವು? ಬರೀ ಅದರೊಳಗೆ ಸುಖವನ್ನು ಹುಡುಕಕತ್ತಿದ್ವಿ ವಿನಃ ಅದನ್ನು ಬಿಟ್ಟು ಬಳಿಕ ಅದರ ಉಪರಾಂತವಾಗಿ ನಮಗೆ ಸುಖ ಐತೇನು ಅಂತ ಯಾರೂ ಕೂಡ ನಾವು ವಿಚಾರ ಮಾಡಕತ್ತಿಲ್ಲ. ವಹತೋ ಯಹಿ ಸೋಚ್ತಾ ಹೈ ಕಿ ಇಸ್ ಧನ ಸಂಪತ್ತಿ ಸೆ ಮೈ ತೋ ಅಪನೆ ಕುಟುಂಬಕ್ಕೋ ಸುಖಿ ಕರುಂಗಾ. ಆದ್ರೆ ಎಲ್ಲರೂ ಹಿಂಗೆ ವಿಚಾರ ಮಾಡಕತ್ತಿದ್ರು, ನಾ ಈ ಧನ ಸಂಪತ್ತಿನಿಂದ ಏನು ಮಾಡ್ತೀನಿ ಅಂದ್ರೆ ನನ್ನ ಕುಟುಂಬವನ್ನ ನನ್ನ ಸಂಸಾರವನ್ನ ನಾನು ಶುಚಿಯಾಗಿಡ್ತೀನಿ ಅಂತ ಬರೀ ಅದರಿಂದ ನಾವೇನು ಮಾಡಕತ್ತಿದ್ವಿ, ಅದ್ರ ಬಗ್ಗೆ ವಿಚಾರ ಮಾಡಕತ್ತಿದ್ವಿ. ಅನಿತ್ಯ ಪದಾರ್ಥಗಳನ್ನು ಅನೀತಿಯಿಂದ ಸಂಗ್ರಹ ಮಾಡ್ಕೋತ ಕುಮಾರ್ಗದೊಳಗೆ ಖರ್ಚು ಮಾಡ್ಕೋತ ಅದಕ್ಕಿಂತ ಪ್ರಪಂಚಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಸುಖ ಐತೋ ಇಲ್ಲೋ ಅನ್ನುವ ವಿಚಾರವನ್ನು ಮಾಡಲಾರ್ದ ಜೀವ ಎಲ್ಲಿ ಹುಡುಕಕತ್ತಿದಂದ್ರೆ ಅವನು ಆ ಧನ ಸಂಪತ್ತಿ ಒಳಗ ಸುಖವನ್ನು ಅರಸ್ತಾ ಈ ಸಂಪತ್ತಿನಿಂದ ಈ ಧನದಿಂದ ನನ್ನ ಹೆಂಡತಿ ಮಕ್ಕಳನ್ನು ನಾನು ಸುಖವಾಗಿ ಇಡುತ್ತೀನಿ ಅಂತ ತಿಳ್ಕೊಂಡು ಇವ ಏನು ಮಾಡಕತ್ತಿದ, ಅದರೊಳಗೇನೆ ಮುಣಿಗಿ ಹೇಳಕತ್ತಿದ್ನಲ್ಲ, ಅದರಿಂದನೇ ಸುಖ ಕೊಡ್ತೀನಿ ಅಂತ ನೀವು. अपनी इंद्रियों का वह इतना तो दास बन जाता है कि उसे कोई पवित्र विचार आता ही नहीं है. ನೋಡ್ರಿ, ಅವನು ಇಂದ್ರಿಯಗಳ ದಾಸ ಆದ. ಇಂದ್ರಿಯಗಳನ್ನು ತನ್ನ ಹತೋಟಿ ಒಳಗೆ ಇಟ್ಕೋಬೇಕಾಗಿತ್ತು. ಉಲ್ಟಾ ಏನು ಮಾಡಿಬಿಟ್ಟಿವ, ಇಂದ್ರಿಯದ ದಾಸ ಆದ. ಪರಮಾತ್ಮನ ದಾಸ ಆಗೋದು ಬಿಟ್ಟುಕೊಟ್ಟು ಇಂದ್ರಿಯಗಳ ದಾಸ ಆದೀವಿ ನಾವು. ಏನು ಮಾಡಿದ್ವಿ, ಅವು ಏನು ಹೇಳ್ತಾವ ಅದಕ್ಕೆ ಕೇಳಕತ್ತೀವಿ ನಾವು. ದಾಸ ಅಂದ್ರೆ ಏನ್ರಿ, ದಾಸತ್ವದ ಗೊತ್ತೈತಿಲ್ಲ ನಿಮಗೆ ಮಹತ್ವ. ದಾಸ ಅದ ಆಗೀವಿ ಅಂದ್ರೆ ಅವ್ರು ಏನು ಹೇಳ್ತಾರ ಮಾಲಕರು ಅದನ್ನು ಕೇಳಬೇಕಾ, ನಿಮಗೆ ಗೊತ್ತದ. ಆ ದಾಸತ್ವದ ಅನುಭವ ಪಾಂಡವರಿಗೆ ಭಾಳ ಚೆಂದಾಗಿತ್ತದು. ಯಾವಾಗ ಆ ಪಗಡಿ ಆಟದೊಳಗೆ ಸೋತರು ಏನಾದ್ರು ಅವರು ದಾಸ ಆಗಿ ಕುಂತ್ಕೊಂಡ್ರು. ಹೆಂಗ ದುರ್ಯೋಧನ ಹೇಳ್ತಿದ್ದ ಹಂಗ ಕೇಳ್ತಿದ್ರು. ಹೆಂಡತಿನ ಎಳ್ಕೊಂಡು ಬಂದು ಆಕೆ ಮಾನಭಂಗ ಮಾಡಾಕತ್ತಿದ್ರು, ಏನೂ ಮಾಡಾಕ್ ಬರವಲ್ತು. ಯಾಕೆ ಅವ್ರ ಕೈಯಾಗಿನ ಹಾಳಾಗಿ ಕುಂತಾರ ಇವರು, ಏನೂ ಮಾಡಾಕ್ ಬರವಲ್ತು, ರಕ್ಷಣೆ ಮಾಡಾಕ್ ಬರವಲ್ತಕ್ಕಿನ್ನ. ಆ ದಾಸತ್ವ ಅಂತಕ್ಕಂಥದ್ದು ಬಹಳ ನಿಕೃಷ್ಟವಾಗಿರ್ತಕ್ಕಂಥ ಕೆಲಸ ಅದು. ಅದಕ್ಕೆ ಅರ್ಜುನ ಅದರ ನೋವನ್ನು ಅನುಭವಿಸಿದ್ದಲ್ಲ, ಅದಕ್ಕವ ಉತ್ತರ ಕುಮಾರನಿಗೆ ಹೇಳ್ತಾನ, ನಾನು ನಿನ್ನ ದಾಸ ಆಗ್ತೀನಿ ಅಂದ, ಈ ಮಾತಾಡಬೇಡ ನೀನು ಅಂತಾನ ಅರ್ಜುನ. ಆ ದಾಸತ್ವದ ದುಃಖ ಏನದ ಅಂತ ನಾ ಅನುಭವಿಸಿ ಬಂದೀನಿ, ಜೀವನದೊಳಗೆ ಏನಾರ ಆಗೋ ಯಾರಿಗೆ ದಾಸ ಆಗಬೇಡ ಅಂತ ಹೇಳ್ತಾನ. ಹಂಗ ಮಹಾತ್ಮರಂತರ ನೀನು ಪರಮಾತ್ಮನ ದಾಸ ಆದಿ ಅಂದ್ರ ನಿನಗೆ ಪುಣ್ಯ ಬರ್ತಿತ್ತು, ಪರಮಾತ್ಮ ಸಿಗುತ್ತಿದ್ದ. ಹೌದ್ರಿ, ಆದ್ರೆ ನಾವೆಲ್ಲ ಎದರ ದಾಸ ಆಗಿ ಕುಂತೀವಿ, ಇಂದ್ರಿಯಗಳ ದಾಸ ಆಗಿವಲ್ರಿ. ಅವು ಏನು ಹೇಳ್ತಾವ ಅದಕ್ಕೆ ಕೇಳಕತ್ತೀವಿ. ನೋಡ್ಬೇಕನಿಸ್ತು ನೋಡ್ದಿ, ಕೇಳ್ಬೇಕನಿಸ್ತು ಕೇಳಿದಿ, ಉಣ್ಬೇಕನಿಸ್ತು ಉಂಡಿ, ಹೋಗ್ಬೇಕಂತೂ ಓದಿ, ಏನು ಹೇಳ್ತದ ಅದರಂಗ ಆಗಿ ಕುಂತ್ಕೊಂಡು ಬಿಟ್ಟಿವಲ್ಲ. ಮಹಾತ್ಮರಂತಾರಪ್ಪ, ಇಂದ್ರಿಯಗಳ ದಾಸ ಆದಿ ಅಂದ್ರೆ ನಿನಗೇನಾಗಂಗಿಲ್ಲ, ಸುಖ ಅಂತಕ್ಕಂಥದ್ದು ಸಿಗಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮನಸ್ಸಿನೊಳಗ ಯೋಗ್ಯವಾಗಿರ್ತಕ್ಕಂಥ ಪವಿತ್ರ ವಿಚಾರಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ವಿಚಾರ ನಿನಗೆ ಹುಟ್ಟಬೇಕಾಗಿತ್ತಂದ್ರ ಇಂದ್ರಿಯಗಳನ್ನು ಹತೋಟಿ ಒಳಗಿಟ್ಕೊಳ್ಳೋದು ಕಲ್ಕು. ಅವುಗಳು ಹೇಳಿದಂಗ ನೀ ಕೇಳಬೇಡ, ನೀ ಹೇಳಿದಂಗ ಇಂದ್ರಿಯಗಳು ಕೇಳಬೇಕು. ಆ ರೀತಿಯೊಳಗ ನೀ ಏನು ಮಾಡು ಅಂದ್ರೆ ಇಂದ್ರಿಯಗಳಿಗೆ ಒಡೆಯನಾಗಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರ ಅವ್ರು. ಶರೀರ ಅವ್ರ ಇಂದ್ರಿಯಕ್ಕೆ ಸುಖಮೇ ವಹ ಐಸಾ ತೋ ಪಸಾ ಹೈ ಕಿ ಶಾಂತಿ ಸೆ ವಿಚಾರ ಬಿ ನಹಿ ಕರ್ ಸಕ್ತಾ. ನೋಡ್ರಿ, ಅವ್ರಂತಾರ ಇಂದ್ರಿಯದೊಳಗ ಶರೀರದೊಳಗ
ಆ ಸುಖವನ್ನು ಅನುಭವಿಸ್ಬೇಕು. ಈ ಶರೀರದೊಳಗ ಇಂದ್ರಿಯಗಳಿಂದ ನಾನು ಸುಖವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡು ಹಿಂಗೆ ಸಿಕ್ಕೊಂಡನಂತ ಜೀವ. ಅವರಂತರ ಇದಕ್ಕೆ ಶಾಂತಿ ಅಂತಕ್ಕಂಥದ್ದು ಸಿಗಾಕ ಸಾಧ್ಯನೇ ಇಲ್ಲ. ಶಾಂತಿ ವಿಚಾರಣೆ ಬರುವಲ್ತಲ್ರಿ, ಅದರಿಂದ ಸುಖ ಪಡಿಬೇಕಂತ ವಿಷಯಗಳ ಬೆನ್ನತ್ತಿ ಹೊಂಟ ಜೀವ. ವಿಷಯಗಳಿಂದ ಸುಖ ಪಡೆದವ್ರು ಯಾರದಾರ ಪ್ರಪಂಚದೊಳಗ? ಅದು ಕ್ಷಣಿಕವಾಗಿರ್ತಕ್ಕಂಥ ಸುಖ. ವಿಷಯ ಸುಖ ಹೆಂಗದರಿ ಅಂದ್ರ ಅದು ನೋಡ್ತೀವಿ ಅಷ್ಟೇ, ಅದು ಒಂದು ಕ್ಷಣಿಕವಾಗಿರ್ತಕ್ಕಂಥ ಆ ಸುಖದೊಳಗ ಮುಳುಗಿರ್ತಕ್ಕಂಥ ಜೀವನಿಗೆ ಮತ್ತೊಂದು ಸುಖ ಪಡಿಬೇಕಂತ ಇದಕ್ಕೆ ವಿಚಾರೇ ಬರುವಲ್ತು. ಅದರಾಗೆ ಸುಖ ಪಡಿಬೇಕು. ಈ ಶರೀರದಿಂದ ಇಂದ್ರಿಯಗಳಿಂದ ಅದರ ದಾಸನಾಗಿ ಅದರಿಂದ ಸುಖ ಅನುಭವಿಸ್ಬೇಕಂತ ಹೊಂಟೆ ಹೊರತು, ಆದ್ರೆ ಇವನಿಗೆ ಮಾತ್ರ ಶಾಂತಿ ಅಂತಕ್ಕಂಥದ್ದು ಇವನ ಅಂತಃಕರಣದೊಳಗ ವಿಚಾರ ಅಂತಕ್ಕಂಥದ್ದು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರವ್ರು. नहीं कर सकता कि ಸಚ್ಚ ಅವರು ಶ್ರೇಷ್ಠ ಆನಂದ ಕೌನ್ಸ ಹೈ. ಆದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಆನಂದ ಯಾವುದದರಿ ಅಂತ ಕೇಳಿದ್ರ ಅವರು ಕೈಸಾ ಮಿಲ್ ಸಕ್ತಾ ಹೈ, ಅದು ಹೆಂಗ ಸಿಗುತ್ತದ್ರಿ ಆ ಆನಂದ? ನಿಜವಾಗಿರ್ತಕ್ಕಂಥ ಆನಂದ ಎಲ್ಲಿ ಅದ? ಅದು ಹೆಂಗ ಸಿಗುತ್ತದ್ರಿ ಅಂದ್ರ ಜೀವನ್ ಮೇ ಜಬ್ ತಕ್ ಕೋಯಿ ಪವಿತ್ರ ಲಕ್ಷ್ಯ ನಿಶ್ಚಿತ ನಹಿ ಹೋಗಾ ತಬ್ ತಕ್ ಪಾಪ ರುಕೇಗಾ ಹಿ ನಹಿ. ಅದಕ್ಕೆ ಅವ್ರಂತಾರ, ನೋಡಪ್ಪ ಅದು ಎಲ್ಲಿ ಸಿಗುತ್ತದ ಅಂತಕ್ಕಂಥ ಈ ವಿಚಾರ ನಿನ್ನೊಳಗೆ ಹುಟ್ಟಬೇಕಾಗಿತ್ತಂದ್ರ ಜೀವ ಎಲ್ಲಿ ತನಕ ಪವಿತ್ರವಾಗಿರ್ತಕ್ಕಂಥ ಒಂದು ಲಕ್ಷ್ಯವನ್ನ ನಿರ್ಧಾರ ಮಾಡಂಗಿಲ್ಲ. ಜೀವನದೊಳಗ ಮನುಷ್ಯನಿಗೆ ಒಂದು ಲಕ್ಷ್ಯ ಇರಬೇಕಲ್ರಿ. ನಮಗೆ ಲಕ್ಷ್ಯನೇ ಗೊತ್ತಿಲ್ಲ, ನಾವೆಲ್ಲ ಅಲಕ್ಷ್ಯದೊಳಗೆ ಬದುಕಕತ್ತಿದ್ವಿ. ಏನು ಸಾಧಿಸಕ್ಕೆ ಬಂದದ ಈ ಮನುಷ್ಯ ಜನ್ಮ? ಆ ಲಕ್ಷ್ಯದ ಕಡೆ ಲಕ್ಷ್ಯನೇ ನಮಗಿಲ್ಲ. ಅದಕ್ಕೆ ಅಂತಾರ, ಎಲ್ಲಿ ತನಕ ನಿನಗ ಲಕ್ಷ್ಯದ ಕಡೆ ನೀನು ಪವಿತ್ರವಾಗಿರ್ತಕ್ಕಂಥ ಲಕ್ಷ್ಯದ ನಿಶ್ಚಿತ ಆಗಂಗಿಲ್ಲ, ಅಲ್ಲಿ ತನಕ ಪಾಪ ಮಾತ್ರ ನಿಲ್ಲಕ ಸಾಧ್ಯನೇ ಇಲ್ಲ. ಲಕ್ಷ್ಯದ ನಿಶ್ಚಯ ಆಗಿತ್ತು ಅಂದ್ರ ಪಾಪ ಎಲ್ಲಿ ಆಗುತ್ತದ್ರಿ ಅವನಿಗೆ? ಯಾಕ? ಸತ್ಯದೊಳಗ ಅವನ ನಿಷ್ಠ ನೆಲೆಗೊಂಡದಿ. ಪರಮಾತ್ಮನನ್ನ ಅರ್ಥ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಯಾವನೊಳಗ ಬಂದದ ಅವನಿಗೆ ಮಾತ್ರ ಪಾಪ ಗಡ್ಸಂಗಿಲ್ಲ. ಯಾವನಿಗೆ ನಿಶ್ಚಿತವಾಗಿರ್ತಕ್ಕಂಥ ಲಕ್ಷ್ಯನೇ ಇಲ್ಲ ಅವನಿಗೆ ಮಾತ್ರ ಪಾಪ ನಿಲ್ಲಕ್ಕ ಸಾಧ್ಯನೇ ಇಲ್ಲ. ನಿರಂತರವಾಗಿ ಜೀವ ಪಾಪ ಮಾಡ್ಕೋತ ಹೋಗ್ತಾನಂತಾರವ್ರು. ಜೋ ಲಕ್ಷ್ಯ ಕೋ ಲಕ್ಷ್ಯ ಮೇ ರಕ್ತಾ ಹೈ ವಹಿ ಪಾಪ ಸೆ ಬಚ್ ಸಕ್ತಾ ಹೈ. ಯಾವನು ಲಕ್ಷ್ಯದೊಳಗ ಲಕ್ಷ್ಯವನ್ನ ಇಡುತ್ತಾನ, ನೋಡ್ರಿ ತಿಳಿತೈತಿ ನಿಮಗೆ? ಲಕ್ಷ್ಯದೊಳಗ ಯಾವನು ಲಕ್ಷ್ಯವನ್ನ ಇಡುತ್ತಾನ ಅಂದ್ರೆ, ಲಕ್ಷ್ಯ ಅಂದ್ರೆ ನಿನ್ನ ಬುದ್ಧಿ ವಿಚಾರವನ್ನ, ನಿನ್ನ ಗುರಿಯೊಳಗ ನಿನ್ನ ಗುರಿ ಏನದ ಅದರೊಳಗೆ ನೀನು ಲಕ್ಷ್ಯ ಇಟ್ಟುಕೊಂಡಿ ಅಂತ ಕೇಳಿದ್ರ ಅವಾಗ ನಿನ್ನ ಪಾಪದಿಂದ ಮುಕ್ತನಾಗಲಿಕ್ಕೆ ಬರ್ತದ. ಮನುಷ್ಯಕ್ಕೂ ಅಪನೆ ಜೀವನ್ ಕಾ ಲಕ್ಷ್ಯ ಮಾಲೂಮ್ ನಹಿ ಹೈ. ಆದ್ರೆ ಮನುಷ್ಯನಿಗೆ ತನ್ನ ಜೀವನದ ಗುರಿ ಏನದ ಅಂತ ಭಾಳ ಮಂದಿ ಗೊತ್ತೇ ಇಲ್ಲ. ಗೊತ್ತಿತ್ತಂದ್ರ ಪಾಪ ಮಾಡ್ತಿದ್ದಿಲ್ರಿ ನಾವು. ಯಾಕಿಷ್ಟು ಅನೀತಿಯ ಬದುಕು, ಅನಾಚಾರದ ಬದುಕಿಗೆ ಇಳಿದೀವಿ ಅಂತ ಕೇಳಿದ್ರ ಮನುಷ್ಯ ಜನ್ಮದ ಲಕ್ಷ್ಯ ಏನದ ರೀ ಗೊತ್ತೇ ಇಲ್ಲ. ನಿಜಗುಂಡ್ರೆ ಕೇಳ್ತಾರ, ಮನುಜ ಕುಲ ಜನನದ ಲಾಭ ಯಾವುದು? ಕೇಳಿದ್ರಲ್ಲ ಅವರು. ಯಾವುದು ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಏನು ಮಾಡಬೇಕಾಗ್ಯದಪ್ಪ ಅಂದ್ರ ಆನಾರೆಂದು ತಿಳಿಯುವುದು. ತಿಳಿದ್ರಿ? ನಾ ಯಾರಂತ ವಿಚಾರ ಮಾಡೋದು ಮನುಷ್ಯ ಜನ್ಮದ ಲಕ್ಷ್ಯ. ಅದು ಎಷ್ಟು ಜನರಿಗೆ ಗೊತ್ತದ? ಇದು ಎಷ್ಟು ಜನರಿಗೆ ಗೊತ್ತದ ರೀ? ಬಹಳ ಮಂದಿ ನಿಮ್ದು ಏನದ ರೀ ಗುರಿ ಅಂದ್ರೆ ಏನು ಹೇಳ್ತಾರ? ಗುರಿ ಗೊತ್ತದವ್ರಿ ಎಲ್ಲರಿಗೆ. ಮಕ್ಕಳು ಅಡೆಯೋದು, ಮನಿ ಕಟ್ಟೋದು, ಹೊಲ ಗಳಿಸೋದು, ಆಸ್ತಿ ಗಳಿಸೋದು, ನಮ್ಮ ಲಾಭಗಳೇ ಭಿನ್ನ ಭಿನ್ನ ಅಂತ ತಿಳ್ಕೊಂಡು ಕುಂತಾನ. ಆದ್ರೆ ಜೀವನದ ಲಕ್ಷ್ಯನೇ ಬ್ಯಾರೆ ಅದ. ಪರಮಾತ್ಮ ನಿನಗೆ ಎದಕ್ಕಾಗಿ ಕೊಟ್ಟ ಅಂದ್ರೆ ನಾ ಯಾರಿದ್ದೀನಿ ವಿಚಾರ ಬೇಕಿಲ್ರಿ. ಸ್ವಲ್ಪರ ಲಕ್ಷ್ಯದ ಕಡೆ ಲಕ್ಷ್ಯ ಇರ್ಬೇಕು ಮನುಷ್ಯನಿಗೆ. ಬರೀ ಉಂಡು ಉಟ್ಟು ಮಜಾ ಮಾಡಿ ಸತ್ತೋಯ್ತಂದ್ರೆ ಜೀವನ ಮತ್ತೆ ಯಾವಾಗ ಬರ್ತದೇನು ವಾಪಸ್? ಇದು ಮತ್ತೆ ಬರಂಗಿಲ್ಲ. ಒಮ್ಮೆ ಕಳ್ಕೊಂಡೆ ಅಂದ್ರೆ ಮುಗೀತದ. ಅದಕ್ಕೆ ಅವ್ರಂತಾರ ಎಚ್ಚರ ಇರು. ಆದ್ರೆ ಮನುಷ್ಯರಿಗೆ ಮಾತ್ರ ಲಕ್ಷ್ಯದ ಕಡೆ ಗಮನನೇ ಇಲ್ಲ ಅಂತ ನಾರದ. ಅವರು ಮಂದ ಬುದ್ಧಿ ಕರ್ನೆ ಯೋಗ್ಯ ಕಾಮಕೋ ಕರ್ತಾಹಿ ನಹಿ ಹೈ. ಆದ್ರ ಮಂದ ಬುದ್ಧಿ ಇರ್ತಕ್ಕಂಥ ಮನುಷ್ಯ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಅವ ಮರ್ತು ಕುಂತಾನ.
ನಾವೆಲ್ಲ ಮರ್ತವ್ರೇ ಇದೀವಲ್ಲ. ಅದಕ್ಕೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹೇಳಿದ್ರು ಅವರು. ಮಂದ ಬುದ್ಧಿಯಾಗಿರ್ತಕ್ಕಂಥ ಮನುಷ್ಯನೇ ಪರಮಾತ್ಮನನ್ನ ಭಜಿಸು ಭಜಿಸು ಅಂತಾರ ಮಹಾತ್ಮರು. ಈ ಮನುಷ್ಯನಿಗೆ ತನ್ನ ಗುರಿನೂ ಗೊತ್ತಾಗ್ಲಿಲ್ಲ, ಯಾವುದಕ್ಕಾಗಿ ಪರಮಾತ್ಮ ಜನ್ಮ ಕೊಟ್ಟ ಆ ಲಕ್ಷ್ಯದ ಕಡೆ ಲಕ್ಷ್ಯ ಇಟ್ಟು ಬದುಕದೇ ಗೊತ್ತಾಗ್ಲಿಲ್ಲಲ್ಲ. ಅವರಂತರ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ನಾವೆಲ್ಲರೂ ಮರ್ತವ್ರು, ಮಾಡಕ್ಕೆ ತಯಾರಿಲ್ಲ. ಕರ್ತವ್ಯ ಮರ್ತೀವಿ, ಅಕರ್ತವ್ಯಕ್ಕ ಕರ್ತವ್ಯ ಅಂತ ಕುಂತ್ಕೊಂಡಿವಿ ನಾವು, ಅದಿಲ್ರಿ. ಯಾವುದು ಮಾಡಬಾರ್ದಂಥವು ಶಾಸ್ತ್ರಗಳು ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಾಕತ್ತೀವಿ. ಯಾವುದನ್ನ ಮಾಡ್ಕೋ ಅಂತ ಹೇಳ್ತಾರ ಅದ್ರ ಕಡೆ ಲಕ್ಷ್ಯ ಇಲ್ಲ. ಆತ್ಮಜ್ಞಾನ ಮಾಡ್ಕೋ, ಪರಮಾತ್ಮನ ಜ್ಞಾನ ಮಾಡ್ಕೋ ಅಂತ ಶಾಸ್ತ್ರ ಹೇಳ್ತಾವು, ಇವ ಅದು ಮಾಡಕ್ ತಯಾರಿಲ್ಲ ನೋಡ್ರಿ. ಪಾಪ ಮಾಡಬೇಡಂತವ್ ಅದನ್ನ ಪ್ರಯತ್ನದಿಂದ ಮಾಡ್ತಾನ, ಹೌದ್ರಿ. ಅಧರ್ಮವನ್ನ ಮಾಡಬೇಡಂತಾರ ಅದನ್ನ ಮಾಡ್ತಾನ, ಅನೀತಿಯಿಂದ ನಡಿಬೇಡಂತಾರ ನಡೀತಾನ. ಯಾವುದು ಮಾಡಬೇಕಾಗ್ಯದ ಅದನ್ನ ನಾವ್ಯಾರು ಮಾಡಾಕತ್ತಿಲ್ಲ. ಅದಕ್ಕೆ ಜಗತ್ತಮೇ ಅನ್ನ ವಿಕ್ರಿಯ ಓನೇ ಲಗಾಹೈ. ನಾರದ ಅಂತಾನ, ಜಗತ್ತಿನೊಳಗೆ ಏನಾಗಿ ಬಿಟ್ಟದ್ರಿ ಅಂದ್ರ ಅನ್ನವನ್ನ ನಾವೇನು ಮಾಡಾಕತ್ತೀವಂತ ಮಾರ್ಕೊಳಕತ್ತೀವಂತ. ಅನ್ನ ವಿಕ್ರಿಯ ಓನಿಲಗ. ಹಿಂದಕ್ಕೆಲ್ಲ ಅನ್ನ ಮಾರ್ತಿದ್ದಿಲ್ರಿ ಯಾರು. ಎಲ್ಲರ ಹೋಟೆಲ್ಗಳಿದ್ವನ್ನ ಸಣ್ಣವ್ರಿದ್ದಾಗ, ನೀವು ಅಜ್ಜಗಳು ಸಣ್ಣವ್ರಿದ್ದಾಗ ಹೋಟೆಲ್ ಇದ್ದು ರೀ, ದಾನ ಮಾಡ್ತಿದ್ರು ಅನ್ನ, ಹೌದಂತೀರ ಇಲ್ಲ? ನೋಡ್ರಿ ನೀವು, ಮದುವೆ ಮುಂಜಿ ಏನಾರು ಇದ್ವು ಅಂದ್ರೆ 5-5 ದಿನ 7-7 ದಿನ 8-8 ದಿನ ದಿನ ಅನ್ನದಾನ ನಡೀತಿತ್ತು ಆಗಿನ ಕಾಲದೊಳಗೆ. ಯಾರು ಅನ್ನ ಮಾರ್ಕೋತಿರ್ಲಿಲ್ಲ. ಈಗ್ರಿ ಯಾವುದು ಸಾಲ್ವಲ್ತ ಮಾರ್ಕೊಳಕ್. ಹೆಂಗದ? ಹಿಂದಕ್ಕ ಹಾಲು ಮಾರಬಾರ್ದು ಅಂತ ಹಾಲು ಮಾರ್ತಿರ್ಲಿಲ್ಲ, ಮಜ್ಜಿಗೆ ಹಂಗ ದಾನ ಕೊಡ್ತಿದ್ರು, ಮೊಸರು ಹಂಗ ದಾನ ಕೊಡ್ತಿದ್ರು. ಆದ್ರೆ ತುಪ್ಪ ಇಟ್ಟು ಕಾಸ್ಟ್ಲಿ ಇರ್ತದಂತ ಮಾರ್ತಿದ್ರಿ. ಎಲ್ಲನೂ ಮಾರ್ತಾರೆ, ಮನುಷ್ಯ ಮಾರ್ತಾನಿಲ್ರಿ. ಶಾಸ್ತ್ರ ಹೇಳುತ್ತದಪ್ಪ, ಅನ್ನನೂ ಕೂಡ ಮಾರಾಕತ್ತಿತ್ತು ಜಗತ್ತು. ಶಾಂತಿ ಎಲ್ಲಿ ಉಳಿಬೇಕು? ಅನ್ನಂ ಬ್ರಹ್ಮ ಅಂತ ಕರಿತೀವಿ ನಾವು. ಒಂದು ತುತ್ತು ಅನ್ನ ಒಬ್ಬ ಮನುಷ್ಯನಿಗೆ ಕೊಟ್ಟೆ ಅಂದ್ರ ಎಷ್ಟೋ ಪುಣ್ಯ ಬರ್ತದಂತ ಹೇಳ್ತಾರಲ್ರಿ. ಅದ್ರದ್ದು ಕೂಡ ನೀ ಏನು ಮಾಡಾಕತ್ತಿದಿ, ಮಾರಾಟಕ್ಕೆ ಇಟ್ಟುಬಿಟ್ಟಿ ಅಂತಾರ ಅವ್ರು. ಅನ್ನ ವಿಕ್ರಿಯ ಓನೆ ಲಗಾಯ್, ಜಗತ್ ಮೇ ಪಾಪ ಬಹುತ್ ಬಡಗಯ್ಯ ಹೈ. ಏನು ಹೇಳೋದಂತ ನಾನು ಆರದ. ಜಗತ್ತಿನೊಳಗ ಪಾಪ ಹೆಚ್ಚಾಗಿ ಹೋಗ್ಯದದು. ಎಷ್ಟರ ಪಾಪ ಅದ ರೀ ಜಗತ್ತಿನ ತುಂಬ. ಒಬ್ರಿಗೂ ಪುಣ್ಯದ ಕಡೆ ಲಕ್ಷ್ಯ ಇಲ್ಲ. ನಾ ಮಾಡಾಕತ್ತಿರ್ತಕ್ಕಂಥ ಕರ್ಮ ಇದು ಪುಣ್ಯನೋ ಪಾಪ ಕಲ್ಪನೆ ಇಲ್ಲ ಮನುಷ್ಯನಿಗೆ. ಸೊಮ್ಮ ತನ್ನ ಮನುಷ್ಯಗೆ ಏನು ಬರ್ತದದು ಮಾಡಾಕತ್ತಿದ. ಜಗತ್ತಿನ ತುಂಬೆಲ್ಲ ಪಾಪ ಹೆಚ್ಚಾಗಿ ಹೋಗ್ಯದಂತ ನಾರದ. ಇಶೀಶೆ ಧರತಿ ಮಾತಾನೆ ಅನ್ನಕೋ ಅಪನೆ ಮೇ ಸಮೇಟ್ ಲಿಯಾ ಹೈ. ನೋಡ್ರಿ ಹೇಳ್ತಾರ ಅವರು. ಅದಕ್ಕೆ ಭೂಮಿ ತಾಯಿಗೆ ಈ ಎಲ್ಲ ಮಾಡ್ತಕ್ಕಂಥ ಪಾಪ ಕೆಲಸ ನೋಡಿ ಅನ್ನ ತನ್ನೊಳಗೆ ಮುಚ್ಕೊಂಡ್ಬಿಟ್ಲಂತಕಿ. ಅದಕ್ಕೆ ಮಳಿ ಬೆಳಿ ಯಾಕಿಲ್ಲ ಹೇಳ್ರಿ ನೋಡೋಣ. ನೀವು ಅಂತೀರಿ ದೇವ್ರು ಮಳಿ ಕೊಡಲಿಲ್ಲ, ಮಳಿ ಕೊಡಲಿ. ಏನಂತ ನೀವು ಪುಣ್ಯ ಕಾರ್ಯಗಳನ್ನು ಏನು ಮಾಡ್ತೀರಿ ಅಂತ ಮಳಿ ಕೊಡ್ಬೇಕ್ರಿ? ಸ್ವಲ್ಪರ ತೃಪ್ತಿ ಆಗ್ಬೇಕಲ್ಲ ದೇವತೆಗಳಿಗೆ. ದೇವತೆಗಳು ಪ್ರಸನ್ನ ಆದ್ರೆ ಮಳಿ ಬೆಳಿ ಚಂದ ಇರ್ತಾವು. ದೇವತೆಗಳಿಗೆ ಪ್ರಸನ್ನ ಮಾಡೋದೇ ಗೊತ್ತಿಲ್ಲ. ಹಿಂದಕ್ಕೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು, ಅವಿಷ್ಯಗಳನ್ನು ಕೊಡ್ತಿದ್ರು, ಅದರಿಂದ ದೇವತೆಗಳಿಗೆ ಬಲ ಸಿಗುತ್ತಿತ್ತು, ಹೌದ್ರಿ. ಈಗ ಏನಾಗ್ಯದ ಅಂದ್ರೆ ಪಾಪನೇ ಹೆಚ್ಚಾಗ್ಯದ, ಪೂಜೆ ಸತ್ಕರ್ಮಗಳು ಇಲ್ಲ ಅಂತಂದಾಗ. ಆದ್ರೆ ಯಾವುದು ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದ ಅದನ್ನು ನೀ ಮಾರ್ಕೊಳಕತ್ತಿದೆ ಅಂದ್ರೆ ಆ ಭೂಮಿ ತಾಯಿ ಅನ್ನವನ್ನು ತನ್ನೊಳಗೆ ಮುಣುಗಿಸ್ಕೊಂಡಾಳಾಕಿ ಇಟ್ಕೊಂಡ್ಲ ಅಂತ ಅವ್ರು. ಅನ್ನ ವಿಕ್ರಿಯ ಪಾಪ ಹೈ. ನೋಡ್ರಿ, ಅನ್ನ ಮಾರ್ಕೊಳ್ಳೋದೇನಂತಾರ ಅವರು? ಪಾಪ. ನಾವು ಹೋಟೆಲ್ ಇಟ್ಟರೆ ಶ್ರೀಮಂತರ ಆಗ್ಬೇಕಂತ ಅದನ್ನು ಮಾಡ್ಕೊತ ನಾವು ಕುಂತೀವಿ, ಹೌದ್ರಿ. ಪಾಪ ಆಗತ್ತದಂತಾರ ಅವರು. ಹೋಗ್ಲಿ, ಜ್ಞಾನಕ ಬಿ ವಿಕ್ರಿಯ ಓನಿಲಗ ಹೈ, ಅದು ಮತ್ತೆ ಹೆಚ್ಚಿಂದ ಪಾಪ. ಇದು ಏನಂತ್ರಿ? ಅನ್ನ ಮಾರ್ಕೊಳ್ಳೋದೇ ಒಂದು ಪಾಪ, ಮತ್ತು ಜ್ಞಾನವನ್ನು ಮಾರ್ಕೊಳಕತ್ತೀವಲ್ಲ ನಾವು. ಮಾರ್ಕೊಳಕತ್ತೀವಿಲ್ರಿ. ನೋಡ್ರಿ ನೀವು, ಜ್ಞಾನ ಮಾರಾಟಕ್ಕೆ ಇಟ್ಟಂಗಾಯ್ತು ಕಲಿಯುಗದೊಳಗೆ. ನಾರದ ಅಂತಾನ, ಅನ್ನನೂ ಮಾರಾಟ ಆಗಾಕತ್ತು, ಅದ್ರ ಜೊತೆ ಜೊತೆಗೆ ಜ್ಞಾನನೂ ಕೂಡ ನಾವು ಮಾರ್ಕೊಳಕತ್ತೀವಿ ಅಂತ. ಇವತ್ತು ನಾವು ನೋಡ್ತೀವಿ, ಎಲ್ಲರೂ ಪ್ರವಚನ ಹೇಳ್ತೀವಿ, ದಾನ ಮಾಡ್ಬೇಕು, ಜ್ಞಾನ ದಾನ ಇದು, ಹೌದಿಲ್ರಿ. ನಮಗೇನು ಗುರುಗಳು ಕೊಟ್ಟಿರ್ತಾರ ಅದನ್ನು ನಾವೇನು ಮಾಡ್ಬೇಕು? ಮತ್ತೊಬ್ಬರಿಗೆ ದಾನ ಮಾಡಬೇಕು. ಅನ್ನದಾನಕ್ಕಿಂತ
ವಿದ್ಯಾದಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೇಳ್ತೀವಿಲ್ರಿ, ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ತಥೋ ಅಧಿಕಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಂತಿ ವಿದ್ಯೆಯ. ಶಾಸ್ತ್ರ ಹೇಳ್ತದ, ಅನ್ನ ಕ್ಷಣಿಕ ತೃಪ್ತಿ ಕೊಟ್ರ ಜ್ಞಾನ ಜೀವನ ಪೂರ್ತಿ ನಮಗೇನು ಮಾಡ್ತದಂತಾರ ಅವರು, ತೃಪ್ತಿಯನ್ನ ಕೊಡ್ತದ, ಆನಂದವನ್ನ ತಂದು ಕೊಡ್ತದ. ಅದಕ್ಕೆ ಜ್ಞಾನ ದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ತಿಳಿತಿಲ್ರಿ, ನಮ್ಮ ಹತ್ರ ಅನ್ನದಾನ ಮಾಡಕ್ಕೆ ಏನು ಇಲ್ಲ ಅಂದ್ರಿ ಅಂದ್ರ ಜ್ಞಾನರ ದಾನ ಮಾಡು ಅಂತ ಹೇಳ್ತಾರ ಅವ್ರು. ಇವತ್ತಿನ ಕಾಲದೊಳಗೆ ಹಿಂಗಾಗ್ಯದಲ್ಲ, ಜ್ಞಾನ ಅಂತಕ್ಕಂಥದ್ದು ನಾವು ಮಾರಾಟಕ್ಕೆ ಇಟ್ಟು ಬಿಟ್ಟಿವಿ ಅಂತಾರ ಅವ್ರು. ಮಾರಾಟಕ್ಕೆ ಇಟ್ಟಾರಂದ್ರೆ ಏನು ಅರ್ಥ ರೀ? ಈಗ ಹೇಳ್ತಾರೆ ನೋಡ್ರಿ, ಇಂಥ ಪುರಾಣ ಹೇಳೋರು, ನಾವು ಪುರಾಣ ಹೇಳಿಸ್ಬೇಕಂತೀವ್ರಿ ಅಂತ ಬರ್ತಾರೆ. ನಾವು 1 ಲಕ್ಷ ತೊಗೊಂಡ್ರೆ ಹೇಳ್ತೀವಿ ನೋಡ್ರಿ, ಅದಿಲ್ರಿ 50,000 ರೂಪಾಯಿ ಕೊಟ್ರಿ ಅಂದ್ರೆ ನಾವು ಹೇಳ್ತೀವಿ ನೋಡ್ರಿ ಪುರಾಣ. ನಿಮಗೆ ಪುಕ್ಕಟ್ಟ ಹೇಳಕತ್ತಾರ ಅಪ್ಪರು, ಮಹತ್ವ ಗೊತ್ತಿಲ್ಲ, ಮತ್ತೊಬ್ಬರನ್ನ ಕರೆಸ್ರಿ ಗೊತ್ತಾಕೈತಿ, ಹೌದಿಲ್ಲ? ಗುರುಗಳು ಅದಾರಲ್ಲ ಹೇಳ್ತಾರ, ಏನು ಅವ್ರಿಗೆ ಕಿಮ್ಮತ್ತೇ ಇಲ್ಲ ಅಂತ. ಹಿತ್ತಲ್ ಗಿಡ ಮದ್ದಲ್ಲ ಅಂದಂಗ ಮಹಾತ್ಮರ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಹೊರಗಿನ ಮಹಾತ್ಮರನ್ನ ಕರೆಸಿದಾಗ ಗೊತ್ತಾಗ್ತದ ಎಷ್ಟು ಒಬ್ಬ ಮಹಾತ್ಮನ ಬೆಲೆ ಅಂತ, ಹೌದಿಲ್ರಿ? ಯಾವಾಗ ಬೇಕು ಅವಾಗ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಹೇಳ್ತಾರ, ನಮಗೆ ಅವ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತೇನಾಗ್ಯದ ಪರಿಸ್ಥಿತಿ? ಯಾರಾದ್ರೂ ಶ್ರಾವಣ, ದಸರಾ, ಶಿವರಾತ್ರಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹಳ್ಳಿಗಳಲ್ಲಿ ಪ್ರವಚನ ಹಚ್ಚಬೇಕಾದ್ರ ವರ್ಷಕ್ಕಿಂತ ಮೊದಲೇ ಟೈಮ್ ತಗೋಬೇಕಾಗೈತಿ ಈಗ, ಹೌದಿಲ್ರಿ? ನಮ್ಮ ಎಲ್ಲ ಫಿಕ್ಸ್ ಆಗ್ಯವ್ರಿ ಅಂತೀವಿ, ನಾವೇ ಹೇಳ್ತೀವಿ ಮತ್ತು ಮಂದಿಗೆ ಅನ್ನೋದೇನು. ಆದ್ರೆ ಇಷ್ಟಕ್ಕ ಅಂತ ಮಾಡಿ ಹೋಗ್ತಾರಲ್ಲ, ಇದು ಜ್ಞಾನ ವಿಕ್ರಿಯ ಅಂತ ಹೇಳ್ತಾವ. ಅದನ್ನು ಮಾಡಬಾರ್ದು. ಯಾಕಂದ್ರ ಸದ್ಗುರುನಾಥ ನಿಸ್ವಾರ್ಥದಿಂದ ದಾನ ಮಾಡ್ಯಾನ ನಮಗೆ, ಅಂದ್ರೆ ನಮಗೆ ಫಲಿಸ್ತದದು. ಗುರುಗಳು ನಮಗ ಇವನಿಗೆ ವಿದ್ಯೆ ಫಲಿಸಲಿ ಅಂತ ಉಪದೇಶ ಮಾಡಿದಾಗನೇ ನಮ್ಮ 4 ಅಕ್ಷರ ಬಂದಿರ್ತಾವ. ಅದನ್ನ ನಾವು ಮತ್ತೊಬ್ಬರಿಗೆ ದಾನ ಮಾಡಿದ್ವಿ ಅಂದ್ರೆ ನಾವು ಎಷ್ಟಾರ ಇಟ್ಟು ಗುರುವಿನ ಋಣದಿಂದ ಕಡಿಮೆ ಮಾಡ್ಕೊಂಡಂಗೆ ಆಗ್ತದ. ಅದು ಬಿಟ್ಕೊಟ್ಟು ಇವತ್ತಿನ ಪರಿಸ್ಥಿತಿ ಏನಾಗ್ಯದ್ರಿ ಅಂದ್ರೆ ನಾವೆಲ್ಲ ಜ್ಞಾನ ವಿಕ್ರಿಯವನ್ನು ಮಾಡ್ಕೊಳಕತ್ತಿ. ಇಷ್ಟು ಕೊಟ್ರೆ ಹೇಳ್ತೀವಿ ನೋಡ್ರಿ, ಇಷ್ಟು ಕೊಟ್ರೆ ಬರ್ತೀವಿ ನೋಡ್ರಿ ಅನ್ನುವಂಥ ಪರಿಸ್ಥಿತಿ ಏನು ಬಂದು ಕುಂತದಲ್ಲ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಇಲ್ಲಿ, ಜ್ಞಾನಕಾಭಿ ವಿಕ್ರಿಯ ಓನಿಲಗಹೈ. ಅದಕ್ಕೆ ಜ್ಞಾನನು ಕೂಡ ಮಾರಾಟಕ್ಕೆ ಇಟ್ಟಂಗೆ ಆಗಿಬಿಟ್ಟೈತೆ. ಅದು ಜ್ಞಾನಕ ವಿಕ್ರಿಯ ಮತ್ಕರು. ಅದಕ್ಕೆ ಅವ್ರು ನಮಗೆ ಹೇಳೋರಿಗೆ, ನಮ್ಮಂಥವ್ರಿಗೆ ಎಚ್ಚರ ಮಾಡ್ತಾರ ಅವ್ರು ಏನಂತ, ಜ್ಞಾನವನ್ನ ಮಾರ್ಕೊಳಕ್ ಹೋಗ್ಬೇಡ್ರಿ, ಜ್ಞಾನವನ್ನ ನೀವೇನು ಮಾಡ್ರಿ, ದಾನ ಮಾಡ್ರಿ ಹೊರತು. ಗುರುನಾಥ 2 ಅಕ್ಷರ ಕೊಟ್ಟಾನಂದ್ರ ಅದು ನಮ್ಮಿಂದ ಮತ್ತೊಬ್ಬರಿಗೆ ಉಪಯೋಗ ಆಗತಿತ್ತು ಅಂದ್ರೆ ಅದನ್ನ ದಾನ ಮಾಡ್ರಿ ವಿನಃ ನೀವು ಮಾರ್ಕೋಬೇಡ್ರಿ ಅಂತ ಹೇಳ್ತಾರ. ಬ್ರಾಹ್ಮಣಕ್ಕೂ ಚಾಯಿಕಿ ವಹ ನಿಷ್ಕಾಮ ಭಾವಸೆ ಜಗತ್ಕೋ ಜ್ಞಾನಕ ದಾನ್ ಕರೆ. ಅದಕ್ಕೆ ಅವ್ರು ಹೇಳ್ತಾರ, ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಹಿಂದಕ್ಕೆಲ್ಲ ಬ್ರಾಹ್ಮಣರಿಗೆ ಏನಿರ್ತಿತ್ತಂದ್ರೆ ಇವೆಲ್ಲ ಪೂಜೆ ಪುನಸ್ಕಾರ ನೋಡ್ರಿ. ಅವರು ಈಗ ಬ್ರಾಹ್ಮಣರೆಲ್ಲ ಏನು ಮಾಡ್ತಾರ, ವೇದಾಧ್ಯಯನಗಳನ್ನು ಮಾಡ್ತಿದ್ರು ಅವರು, ಮತ್ತು ಮಾಡಿಸ್ತಿದ್ರು ಮತ್ತೊಬ್ಬರಿಗೆ. ಅದಕ್ಕೆ ಅವ್ರಂತಾರ, ಬ್ರಾಹ್ಮಣಕ್ಕೋ ಚಾಯಿಕಿ ವಹ ನಿಷ್ಕಾಮ ಭಾವಸೆ ಜಗತ್ಕೋ ಜ್ಞಾನದಾನ್ ಕರು. ಅವ್ರು ಹೇಳ್ತಾರೆ ನಿಷ್ಕಾಮ ಭಾವದಿಂದ ನೋಡ್ರಿ, ಅಂದ್ರೆ ಸಕಾಮ ಭಾವದಿಂದ ಜ್ಞಾನದಾನ ಅಲ್ಲಲ್ಲಿ, ನನಗೆ ಏನು ಬ್ಯಾಡ ಅಂತಕ್ಕಂಥ ಭಾವದಿಂದ ಜ್ಞಾನವನ್ನ ದಾನ ಮಾಡಬೇಕು ಬ್ರಾಹ್ಮಣರು. ಯಾರು ಹೇಳ್ತಾರ ಅವರು, ಯಾವಾಗೆಲ್ಲ ಬ್ರಾಹ್ಮಣರು ಅಟ್ಟೆ ಹೇಳ್ತಿದ್ರು, ಈಗ ಎಲ್ಲರೂ ಹೇಳ್ತಾರೆ. ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಸಮಾನ ಅಂತ ತಿಳ್ಕೊಂಡು ಈಗ ಎಲ್ಲರೂ ವೇದಾಧ್ಯಯನಗಳನ್ನು ಮಾಡ್ತಾರೆ, ಎಲ್ಲರೂ ಪ್ರವಚನ ಪುರಾಣಗಳನ್ನು ಶಾಸ್ತ್ರಗಳನ್ನು ಎಲ್ಲರಿಗೂ ಹೇಳುವಂಥ ಅಧಿಕಾರ ಈಗಿನ ಕಾಲದೊಳಗೆ. ಅದಕ್ಕೆ ಹಾಗೆಲ್ಲ ಬ್ರಾಹ್ಮಣರು ಹೇಳ್ತಿದ್ರಂತ ಬ್ರಾಹ್ಮಣರಿಗೆ ಅಂತಾರೆ, ಯಾರೇ ಇರಲಿ ಜ್ಞಾನವನ್ನು ನೀವು ದಾನ ಮಾಡ್ರಿ ನಿಷ್ಕಾಮ ಭಾವದಿಂದ. ನೀವೇನಾದ್ರೂ ನಮಗೆ ಕೊಡ್ತೀರಿ ಅಂತ ಹೇಳೋದಲ್ಲ, ತಿಳಿತಿಲ್ರಿ? ನಿಮ್ಗೇನು ನಿಮ್ಮಿಂದ ಅಪೇಕ್ಷೆ ಮಾಡ್ಲಾರ್ದನೆ ನಿಸ್ವಾರ್ಥ ಭಾವದಿಂದ ಏನು ಮಾಡ್ರಿ ಅಂತಾರೆ ಅವರು, ಜ್ಞಾನವನ್ನು ದಾನ ಮಾಡ್ರಿ. ಅನ್ನದಾನ ಸೇಬಿ ಜ್ಞಾನದಾನ ಶ್ರೇಷ್ಠ ಹೈ. ಹೇಳಿದಲ್ಲ, ಅನ್ನದಾನಕ್ಕಿಂತ ಜ್ಞಾನದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಕಾರಣ ಜ್ಞಾನ ಸೇ ಸದಾ ಶಾಂತಿ ಮಿಲ್ತಿ ಹೈ. ಜ್ಞಾನದಿಂದ ಏನಾಗುತ್ತದ್ರಿ ಅಂದ್ರೆ ಸದಾ ಸುಖ ಸಿಗುತ್ತದ, ಶಾಂತಿ ನೆಮ್ಮದಿಗಳು ಅದರಿಂದ ದೊರೀತೇವಂತ ತಿಳ್ಕೊಂಡು, ಅನ್ನದಿಂದ ಕ್ಷಣಿಕ ಆನಂದ ಆದ್ರೆ ಜ್ಞಾನದಿಂದ ಪರಿಪೂರ್ಣವಾಗಿರ್ತಕ್ಕಂಥ ಶಾಂತಿ ಆನಂದಗಳು ದೊರೀತವಂತ ಅನ್ನದಾನಕ್ಕಿಂತ ಜ್ಞಾನದಾನನೇ ಶ್ರೇಷ್ಠ.
ಅದಕ್ಕೆ ಜಬ್ ಸೆ ಅನ್ನ ಅವರು ಜ್ಞಾನಕ ವಿಕ್ರಿಯ ಓನೆ ಲಗಾ ಹೈ ತಬ್ ಸೆ ಪವಿತ್ರತಾ ನಷ್ಟ ಹೋಗೈ ಹೈ. ಅದಕ್ಕೆ ನಾರದ ಮಹರ್ಷಿ ಅಂತನ, ಯಾವಾಗ ಅನ್ನ ಮತ್ತು ಜ್ಞಾನಗಳನ್ನು ನಾವು ಮಾರ್ಕೊಳಕತ್ತಿದ್ವಿ ಅವಾಗ ಏನಾಗಿ ಬಿಡುತ್ತೆ ನಮ್ಮದು ಪರಿಸ್ಥಿತಿ ಅಂದ್ರೆ ಪವಿತ್ರತಾ ಅಂತಕ್ಕಂಥದ್ದು ಅದು ಎಷ್ಟು ಶ್ರೇಷ್ಠತೆ ಅದ, ಅದಕ್ಕೆ ಒಂದು ಮಹತ್ವ ಇರ್ತದೆ, ಅದು ಪಾವಿತ್ರ್ಯ ಇರ್ತದೆ. ಅದು ಎಲ್ಲ ಏನಾಗಿ ಬಿಡುತ್ತೆ ಅಂದ್ರೆ ಈ ಮಾರಾಟ ಮಾಡೋದ್ರಿಂದ ನಷ್ಟ ಆಗಿಬಿಡುತ್ತು ಅಂತ ಅವರು ಪಾಪ ಬಡ್ ರಹಾ ಹೈ. ಆದ್ದರಿಂದ ಏನಾಗಕತ್ರಿ, ಪಾಪ ಹೆಚ್ಚಾಗಕತ್ತು. ನೋಡ್ರಿ, ಮನುಷ್ಯನಿಗೆ ನಾವು ಏನಾದರೂ ತಗೊಂಡು ದಾನ ಮಾಡಾಕತ್ತಿದ್ವಿ, ಈಗ ಅನ್ನ ಮಾರಾಕತ್ತಿದ್ವಿ, ದುಡ್ಡು ಬರಾಕತ್ತು, ದುಡ್ಡು ಬರ್ತದನ್ನ ಆಶಕ್ಕಾಗಿ ಅದ್ರೊಳಗೆ ಏನೇನೋ ಮಿಕ್ಸ್ ಮಾಡಾಕತ್ತಿದ್ವಿ ನಾವು. ನೋಡಿರ್ಬೇಕಾದ್ರಿ ಇವತ್ತು ಎಷ್ಟು ಕಲಬೆರಕೆ ಆಹಾರ ಅದಲ್ಲ. ಯಾಕ ಅಂತ ಕೇಳಿದ್ರ ಮನುಷ್ಯ ಆಶಕ್ಕ ಬಿದ್ದು ಏನು ಮಾಡಿದ ಅಂದ್ರ ಮತ್ತಿಷ್ಟು ಪಾಪನೇ ಹೆಚ್ಚು ಮಾಡಾಕತ್ತಿದೆ ವಿನ ಪವಿತ್ರತ ಅಂತಕ್ಕಂಥದ್ದು ಅಲ್ಲಿ ಉಳಿಲೇ ಇಲ್ಲ. ಈಗ ನಾವು ಜ್ಞಾನವನ್ನ ರೊಕ್ಕಕ್ಕಾಗಿ ದಾನ ಮಾಡಕ್ಕೆ ಇನ್ನೊಂದು 4 ರೂಪಾಯಿ ಹೆಚ್ಚಿಗೆ ಎಲ್ಲಿ ಕೊಡ್ತಾರ ಅಲ್ಲಿ ಹೋಗ್ಬೇಕಂತಕ್ಕಂಥ ಆಶೆ ಬುದ್ಧಿ ಹುಡ್ತದ. ಯಾವಾಗ ಆಶೆ ಹುಟ್ಟಿತ್ತಂದ್ರೆ ಪಾಪ ಸಹಜವಾಗಿ ಘಟಿಸ್ತದ. ಅದಕ್ಕೆ ಅವ್ರೇನು ಹೇಳ್ತಾರ, ಜ್ಞಾನ ಮತ್ತು ಅನ್ನವನ್ನ ನಾವೆಷ್ಟು ಮಾರಾಟ ಮಾಡಾಕತ್ತಿದ್ವಿ ಅಷ್ಟು ಪಾವಿತ್ರ್ಯತೆ ಅಂತಕ್ಕಂಥದ್ದನ್ನ ಕಳ್ಕೊಂಡು ನಾವೆಲ್ಲ ಪಾಪಕ್ಕೆ ಗುರಿಯಾಗಕತ್ತಿದ್ವಿ. ಪ್ರಪಂಚದೊಳಗ ಪಾಪನೇ ಹೆಚ್ಚಾಗಕತ್ತದ ಅಂತ ಹೇಳ್ತಾರ ಅವರು. मनुष्य की भावना जब से बिगड़ी है तब से विश्व में उसकी जीवन भी विकृत हो गया है. ಅದಕ್ಕೆ ಮನುಷ್ಯನ ಭಾವನ ಯಾವಾಗ ಬಿಗಡಾಸ್ತಲ್ಲಿ ಒಂದು ಎಲ್ಲ ವ್ಯವಹಾರಗಳು ಭಿನ್ನವಾಗಿ ನಡೆದು ಅವಾಗ ಮನುಷ್ಯನ ಜೀವನ ಏನಾಯ್ತ್ರಿ, ವಿಕೃತ ಆಗಕ್ಕೆ ಚಾಲೂ ಮಾಡ್ತು, ವಿಕಾರ ಆಗಕತ್ತು, ಪಾಪಗಳನ್ನ ಮಾಡ್ಕೋತ ಹೊಂಟ ಜೀವ. ಸಂಸಾರ ಮೇ ಮುಜೆ ಕಹಿ ಬಿ ಶಾಂತಿ ನಜರ್ ನಹಿ ಆಯಿ. ಅದಕ್ಕೆ ನಾರದ ಅಂತನ, ಸಂಸಾರದೊಳಗೆ ನಾ ಎಲ್ಲ ಕಡೆ ತಿರುಗಾಡಿದೆ, ಕರೆ ಶಾಂತಿ ಅಂತಕ್ಕಂಥದ್ದು ನನ್ನ ಕಣ್ಣಿಗೆ ಬೀಳಲಿಲ್ಲ. ಯಾರು ಶಾಂತಿ ಇದ್ದವ್ರು ನನಗೊಬ್ಬರು ಸಿಗಲೇ ಇಲ್ಲ ಎಲ್ಲ ಕಡೆ ನೋಡಿದ್ರು ಅಂತಾನ. ಇಸಿ ಪ್ರಕಾರ ಕಲಿಯುಗಕ್ಕೆ ದೋಷ ದೇಖ್ತಾ ಹುವಾ ಗುಮ್ತಾ ಪಿರ್ತಾ ಮೈ ವೃಂದಾವನ ಮೇ ಆಯಾ. ಅವಾಗ ನಾರದ ಅಂತನ, ಈ ಪ್ರಕಾರವಾಗಿರ್ತಕ್ಕಂಥ ಕಲಿಯುಗದೊಳಗ ಏನು ಪಾಪವನ್ನ ನಾನು ನೋಡ್ತಾ ತಿರುಗಾಡ್ಕೋತ ಎಲ್ಲಿಗೆ ಬಂದೆ ಅಂತ ಕೇಳಿದ್ರ ವೃಂದಾವನಕ್ಕೆ ನಾನು ಬಂದೆ. ನಾರದ ಅವ್ರಿಗೆ ಹೇಳಕತ್ತಾನ, ವೃಂದಾವನಕ್ಕೆ ಬಂದೆ. ವಹ ಏಕ ಕೌತುಕ ದೇಕ. ಅಲ್ಲಿ ಏನು ಮಾಡಿದೆ ಅಂದ್ರೆ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ ನಾನು ನೋಡಿದೆ, ನನ್ನ ಕಣ್ಣಿನಿಂದ ನಾನು ನೋಡಿದೆ. ಅದು ಏನು ಅಂತ ಕೇಳಿದ್ರ, ಏಕ ಯುವತಿ ಕೋ ದೇಕ. ಅಲ್ಲಿ ಒಬ್ಬ ಮಹಿಳೆ ಕುಂತ್ಕೊಂಡಿದ್ಲಕ್ಕೆ ನೋಡಿದೆ ನಾನು. ಉಸ್ಕೆ ಪಾಸ್ ದೋ ಪುರುಷ ಮೂರ್ಛಮೆ ಪಡೆ ಉಯೇಥೆ. ಒಬ್ಬ ಹೆಣ್ಮಗಳು ಕುಂತ್ಕೊಂಡಿದ್ಲು, ಆಕೆ ಮುಂದ 2 ಪುರುಷರು ಮೂರ್ಛಿತರಾಗಿ ಮಲ್ಕೊಂಡಿದ್ರು. ವಹ ಸ್ತ್ರೀ ಚಾರೋ ಓರ್ ದೇಕ್ ರಹಿತಿ. ಆ ಸ್ತ್ರೀ ಹೆಣ್ಮಗಳು ಏನ್ ಮಾಡಾಕತ್ತಿದ್ದು ಅಂದ್ರೆ 4 ದಿಕ್ಕಿಗೆ ನೋಡ್ಕೋತ ಕುಂತ್ಕೊಂಡಿದ್ಲಾಕಿ. ಉಷಿ ಸ್ತ್ರೀನೇ ಮುಜೆ ಬುಲಾಯ. ಅವಾಗ 4 ಕಡೆಗೆ ನೋಡ್ಕೋತ ಕುಂತಿದ್ಲು. ನಾನು ನಡ್ಕೋತ ಅಲ್ಲಿಗೆ ಬಂದೆ. ಅಕ್ಕಿ ಏನ್ ಮಾಡಿದ್ಲು, ನನ್ನ ನೋಡಿದ್ಲು. ಯಾರು ಹೇಳಕತ್ತಾರ ಇದನ್ನ? ನಾರದ ಹೇಳಕತ್ತಾನ. ಆಕೆ ಕಣ್ಣಿಗೆ ನಾ ಬಿದ್ದೆ, ನೋಡಿದ್ಲಕ್ಕಿ. ಅದಕ್ಕೆ ನಾರದಜಿ ಆಕೆ ಏನ್ ಮಾಡಿದ್ಲು, ಅವ್ರನ್ನ ನೋಡಿ ಬುಲಾಯ ಕರ್ದ್ಲಂತ ನಾರದ ಮಹರ್ಷಿಗೆ. ಅತ ಮೈ ಉಸ್ಕೆ ಪಾಸ್ ಗಯ. ನಾ ಏನು ಮಾಡಿದೆ, ಯಾಕೆ ಕರಿತಿರ್ಬೇಕು ಆಕಿ ಅಂತ ತಿಳ್ಕೊಂಡು ಆಕಿ ಸಮೀಪ ಹೋದೆ. ಸಾಧು ಪುರುಷ ಕಿಸಿ ಸ್ತ್ರೀಕೆ ಪಾಸ್ ನಹಿ ಜಾತಿ ಹೈ. ಶಾಸ್ತ್ರ ಹೇಳ್ತದ, ಯಾವಾಗ ಆಕಿ ಕರೆದ್ಲು ನಾ ಎಲ್ಲ ಓದೆ, ಆದ್ರೆ ಶಾಸ್ತ್ರ ಹೇಳ್ತದ ಸಾಧು ಪುರುಷರು ಸ್ತ್ರೀ ಸಮೀಪಕ್ಕ ಹೋಗಬಾರ್ದು. ಯಾವ ಸಮಯದೊಳಗ ಆ ಸ್ತ್ರೀಯರ ಸಮೀಪಕ್ಕೆ ಹೋದಾಗ ಮನಸ್ಸು ವಿಕಾರ ಆಗ್ತದೋ ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರಗಳು ಆದಷ್ಟು ಪುರುಷರು ಸ್ತ್ರೀಯರಿಂದ ದೂರ ಇರಬೇಕಂತ ಶಾಸ್ತ್ರ ಹೇಳ್ತದ. ಸ್ತ್ರೀ ಇದ್ದಳು ಅಂದ್ರೆ ಪುರುಷರಿಂದ ದೂರ ಇರಬೇಕು ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದ ಕರೆ. ಆದ್ರೆ ನಾ ಏನು ಮಾಡಿದೆ, ಸಮೀಪಕ್ಕೆ ಹೋದೆ. ಅತ ನಾರದಜಿ ಬಿನಾ ಬುಲಾಯೆ ಉಸ್ ಸ್ತ್ರೀ ಕೆ ಪಾಸ್ ನಹಿ ಗಯೆ. ಅದಕ್ಕೆ ಆಕಿ ಕರೆಯತನ ಹೋಗಿಲ್ಲವ. ಏನು ಮಾಡಿದ, ಯಾವಾಗ ಆಕಿ ಕರೆದ್ಲು ಅವಾಗೇ ಹೋದೆ ವಿನ ಆಕಿ ಎಲ್ಲಿ ತನಕ ಕರೆದಿಲ್ಲ ಅಲ್ಲಿ ತನಕ ನಾನು ಹೋಗಲಿಲ್ಲ. ಇಸ್ ಯುವತಿನೇ ಮುಜಿಕೆ ಕಹಾಕಿ ಟೆಹರೋ. ಅದಕ್ಕೆ ನಾನು ಆಕಿ ಸಮೀಪ ಕರೆಯ ತನಕ
ಹೋಗಬಾರ್ದಂತ ನಾ ಹೋಗಿರ್ಲಿಲ್ಲ. ಅದಕ್ಕೆ ಆ ಹೆಣ್ಮಗಳು ಏನು ಮಾಡಿದ್ಲಂದ್ರೆ ನನಗೆ ಒಂದು ಸ್ವಲ್ಪ ನಿಂದ್ರಿ ಅಂತ ಆಕೆ ಹೇಳಿದ್ಲು. ಕ್ಷಣಂ ತಿಷ್ಠ, ಅದಕ್ಕೆ ಒಂದು ಕ್ಷಣ ನಿಲ್ರಿ ಅಂತ ನನಗೆ ಹೇಳಿದ್ಲು. ದೂಸರೋಂಕೆ ಕಾಮ್ ಸಿದ್ಧ ಕರ್ತೆ ಕರೋಗೆ ತೋ ತುಮ್ ಸಾಧು ಬನೋಗೆ. ಶಾಸ್ತ್ರ ಹೇಳ್ತದೆ. ಯಾವಾಗ ಆ ಹೆಣ್ಮಗಳು ನಿಂದ್ರು ಅಂದ್ಲು, ಅವಾಗ ನಾನು ನಿಲ್ಲಬೇಕಾಯ್ತು. ಯಾಕಂತ ಕೇಳಿದ್ರ, ಮತ್ತೊಬ್ಬರ ಕೆಲಸ ನಾವು ಮಾಡ್ತಿದ್ವಿ ಅಂದ್ರ ಮತ್ತೊಬ್ಬರ ಸಲುವಾಗಿ ಬದುಕ್ತಿರ್ತಾರ. ನಾವೆಲ್ಲ ಪ್ರಪಂಚದೊಳಗ ನಮ್ಮ ಸಲುವಾಗಿ ನಾವು ಬದುಕೀವಿ, ಹೌದಂತಿರಿಲ್ಲ? ಸ್ವಾರ್ಥಿ ಜೀವ. ಮತ್ತೊಬ್ಬರ ಸಲುವಾಗಿ ಬದುಕ್ತಿದ್ವಿ ಅಂದ್ರ ಅವನಿಗೆ ಮಹಾತ್ಮ ಅಂತ ಕರೀತಾರ, ತಿಳಿತಿಲ್ರಿ? ತನ್ನ ಸಲುವಾಗಿ ಬದುಕ್ತಿದ್ದಂದ್ರ ಸ್ವಾರ್ಥಿ ಅಂತ ಕರೀತಾರ. ಪ್ರಪಂಚದೊಳಗ ದೂಸರೇಕೆ ಕಾಮ ಸಿದ್ಧ ಕರೋಗೆ ತೋ ತುಮ್ ಸಾಧು ಬನೋಗೆ. ಮತ್ತೊಬ್ಬರ ಸಲುವಾಗಿ ಮತ್ತೊಬ್ಬರ ಕೆಲಸ ಮಾಡ್ಕೋತ ಹೋಗ್ತಿದ್ದಿ ಅಂದ್ರ ನೀನು ಸಾಧು ಆಗ್ತಿದ್ದಿ ಅಂತ. ಸುವರ್ಣ ಸೇಬಿ ಅಧಿಕ ಮೂಲ್ಯವಾನ ಸಮಯಕ್ಕೋ ಮಾನೇ ವಹ ಸಾಧು ಹೈ. ಯಾರು ಬಂಗಾರಕ್ಕಿಂತ ಹೆಚ್ಚಿನ ಕಿಮ್ಮತ್ತನ್ನ ಸಮಯಕ್ಕೆ ಕೊಡ್ತೀವಿ ಅವ್ರಿಗೆ ಏನಂತ ಕರೀತಾರ? ಸಾಧು ಅಂತ ಕರೀತಾರ. ಸುಮ್ಮನೆ ವೇಸ್ಟ್ ಟೈಮ್ ಪಾಸ್ ಮಾಡಬಾರ್ದು ಅಂತಾರ ಅವ್ರು. ನಾವು ಟೈಮ್ ಪಾಸ್ ಆಗೋಲ್ತಂತ ತಿರ್ಗಾಡ್ಕೋತ ಹೋಗಿ ಗಾರ್ಡನ್ದಾಗ ಕುಂತು ಮಂದಿದ್ ಮಾತಾಡ್ತೀವಿ ನೋಡ್ರಿ. ರಿಟೈರ್ಡ್ ಆಗಿರ್ತತಿಲ್ಲ, ರಿಟೈರ್ಡ್ ಆದ ಬಳಿಕ ಮಠ ಮಂದಿರಕ್ಕೆ ಹೋಗಿ ಒಂದಿಟ್ಟು ಜಪ ತಪ ಮಾಡಂತ ಹೇಳ್ತಿರ್ತಾರ. ಇವೇನು ಮಾಡ್ತಾವ್ರಿ? ಟೈಮ್ ಪಾಸ್ ಆಗೋಲ್ತ್ರಿ, ನೀವು ಬಂದಿರಿ ಪುಣ್ಯ. ಇನ್ನ ನಮ್ಮ ಕಡೆ ಎಲ್ಲ ನಾವು ಗುಲ್ಬರ್ಗದ ನೋಡ್ತಿರ್ತೀವಲ್ಲ, ಟೈಮ್ ಪಾಸ್ ಆಗೋಲ್ತಂತ ಎಲ್ಲ ರಿಟೈರ್ಡ್ ಜನ, ಎಲ್ಲ ರಿಟೈರ್ಡ್ ಆದವ್ರು ಏನು ಮಾಡ್ತಾರಂತ ಅವರು ವಾಕಿಂಗ್ ಹೋಗ್ತಾರೆ. ಇಟ್ಟೊತ್ನ್ಯಾಗ ಹೋಗಿ ಒಂದು ಗಾರ್ಡನ್ದಾಗ ಕುಂತು ಊರ್ ಸುದ್ದಿ ದೇಶದ ಸುದ್ದಿ ಮಾತಾಡಿ ಬರ್ತಾರೆ. ಎದಕ್ಕೆ ಬರ್ತದ ಸುದ್ದಿ ಮಾತಾಡೋದು? ಇನ್ನ ಇಂತಲ್ಲಿ ಎಲ್ಲರ ಸತ್ಸಂಗ ಪುರಾಣ ಪ್ರವಚನ ಇದ್ದಲ್ಲಿ ಬಂದು ಕುಂತ್ರ ಒಂದಿಟ್ಟು ಸಾರ್ಥಕರ ಆಗತ್ತದ್ರಿ, ಸಮಾಧಾನರ ಸಿಕ್ಕಿತ ಮನಸ್ಸಿಗೆ. ಈ ಬುದ್ಧಿ ಬರೋದು ಪುಣ್ಯನೇ. ಮತ್ತ ತಿಳಿತಿಲ್ರಿ? ಎಲ್ಲೆಲ್ಲರ ಕುಂತು ಟೈಮ್ ಪಾಸ್ ಭಾಳ ಮಾಡ್ತೀವಿ ನಾವು. ಶಾಸ್ತ್ರ ಹೇಳ್ತದ, ಮಹಾತ್ಮರು ಹೇಳ್ತಾರ, ನಮಗೆ ಸಮಯ ಸಿಗುವಲ್ತಂತ, ಇವರಿಗೆ ಸಮಯ ಹೋಗ್ವಲ್ತಂತ. ಹೆಂಗಿರ್ಬೇಕ್ರಿ? ಬಸವಣ್ಣ ಏನಂತ, ನಮ ಚಿಂತೆ ನಮಗೆ ಸಾಲದು, ಪರಚಿಂತೆ ನಮಗೆ ಕೈ ಅಂತ ಅವ ಅಂತ. ನಮ್ಮ ಚಿಂತೆ ನಮಗೆ ಆಸೆ ಹಾಕುಂಟು ಒದಿ ಹಾಕುಂಟು ಅಂತ ಅವ ಅಂತಾನ. ನಾವು ನಮಗೆ ಟೈಮ್ ಪಾಸ್ ಆಗೋಲ್ತಡ್ರಿ ಅಂತ ಮಂದಿ ಮನೆಗೆ ಹೋಗಿ ಮಂದಿ ಸುದ್ದಿ ಮಾತಾಡಿ ಬರ್ತೀವಿ ಪಾಪ ತಗೊಂಡು. ಯಾರಿಗೆ ಬೇಕಾಗೈತಿದು? ಅದಕ್ಕೆ ಸಮಯ ಪ್ರಜ್ಞೆ ಇರಬೇಕಂತಾರ ಮಹಾತ್ಮರು. ತಿಳಿತಿಲ್ರಿ? ಸಮಯದ ಮಹತ್ವ ಎಷ್ಟು ದೊಡ್ಡದದ ಗೊತ್ತ್ರಿ? ನಾವು ಮುಂಜಾನಿಂದ ಇಲ್ಲಿ ತನಕ ಎಷ್ಟು ಸಮಯ ಕಳೆದ್ವಲ್ಲ, ಏನು ಕೊಟ್ಟರು ಸಿಗುತ್ತದ ಅದು ಸಮಯ? ಸಿಗುತ್ತದೇನ್ರಿ? ಕೋಟಿ ಕೊಟ್ಟರು ಆ ದಿನ ಇವತ್ತಿನ ದಿನ ಸಿಗಂಗಿಲ್ಲ ನಮಗ. ಅಷ್ಟು ಕಿಮ್ಮತ್ತಿಂದದ ಇದು ಸಮಯದ ಮಹತ್ವ. ನಾವು ಸುಮ್ಮ ಹಂಗ ಹಿಂಗ ಒತ್ತುಗಳದು ಹೋಗಿಬಿಡ್ತೀವಿ ಸತ್ತು, ಹೌದಿಲ್ರಿ? ಅದಕ್ಕೆ ಅವ್ರು ಏನಂತಾರ, ಯಾರಿಗೆ ಸಮಯದ ಕಿಮ್ಮತ್ತು ಸುವರ್ಣಕ್ಕಿಂತ ಶ್ರೇಷ್ಠದ ಅಂತ ಗೊತ್ತಾಗ್ತದ ಅವನಿಗೇನೆ ಮಹಾತ್ಮ, ಅವನೇ ಸಾಧು. ಅವನು ಸಮಯವನ್ನ ವೇಸ್ಟ್ ಮಾಡಂಗಿಲ್ಲ, ಅಲ್ಲಿ ಇಲ್ಲಿ ಕುಂತು ಮಂದಿದು ಮಾತಾಡಂಗಿಲ್ಲ. ಜಿಸೆ ಸಮಯ ಕಿ ಕೋಯಿ ಕಿಮ್ಮತ್ ನಹೀ ಹೈ ವಹ ಅಂತ ಕಾಲ ಮೇ ಕೋಬ್ ಪಚತಾತಾ ಹೈ. ನೋಡ್ರಿ, ಯಾವನಿಗೆ ಸಮಯ ಪ್ರಜ್ಞೆನೇ ಇಲ್ಲ, ಯಾವನು ಸಮಯದ ಬಗ್ಗೆ ಕಲ್ಪನಾ ಇರ್ಲಾರ್ದಂಗ ಅದಕ್ಕೆ ಕಿಮ್ಮತ್ತು ಕೊಡ್ಲಾರ್ದಂಗ ಬದುಕ್ತಾನ, ಅವನು ಅಂತ ಕಾಲದೊಳಗೆ ಭಾಳ ಪಶ್ಚಾತ್ತಾಪವನ್ನ ಪಡಬೇಕಾಗ್ತದ. ಭಾಳ ಮಂದಿ ಅಂತಾರ, ಏನು ಮಾಡೋದ್ರಿ ನಮಗೆ ತಿಳಿಲಿಲ್ರಿ ಅವಾಗ ಅಂತ. ಮಾಡಾಕ ಕೈಕಾಲಾಗ ಶಕ್ತಿ ಇದ್ದಾಗ ಅಲ್ಲಿ ಇಲ್ಲಿ ಕುಂತ ಪಾಪ ಮಾಡಿದ್ವು, ಮಾಡಬಾರ್ದು ಮಾಡಿ. ಯಾವಾಗ ಅಂತ್ಯಕಾಲ ಬಂತು, ಮೈಯಾಗಿನ ಶಕ್ತಿ ಎಲ್ಲ ಹೋಗ್ಯದ, ಆ ಸಮಯದೊಳಗೆ ತ್ರಾಸ ಆಗಾಕತ್ತಿ ಅಂದ್ರೆ ಏನಂತಾನ? ಪಶ್ಚಾತ್ತಾಪ ಪಡ್ತಾನ. ಸುಮ್ಮನೆ ಟೈಮ್ ಪಾಸ್ ಮಾಡಿದ್ವಿ ನೋಡ್ರಿ, ಎಲ್ಲರ ಒಂದಿಟ್ಟು ಶಾಂತಿ ಪಡ್ಕೊಳ್ಳಿಲ್ಲ, ಮಹಾತ್ಮರ ಸನ್ನಿಧಿಗೆ ಹೋಗ್ಲಿಲ್ಲ, ಶಾಸ್ತ್ರ ಪುರಾಣ ಕೇಳಲಿಲ್ಲ ಅಂತ ಕೊನೆ ಕಾಲದೊಳಗ ಪಶ್ಚಾತ್ತಾಪ ಪಡಬೇಕಾಗ್ತದ. ಅದಕ್ಕೆ ನೀವು ಈಗೇ ಎಚ್ಚರ ಆಗಿರಲ್ಲ, ಇದೇ ದೊಡ್ಡ ಭಾಗ್ಯ. ತಿಳಿತ್ರಿ? ಎಚ್ಚರ ಆಗಿವಿ ಅಂತ ಬಂದಿವಲ್ರಿ, ಈ ಸಮಯವನ್ನ ನಾವು ಹಾಳು ಮಾಡ್ಕೊಂಡ್ವಿ ಅಂದ್ರ ಸಿಗುತ್ತದೇನ್ರಿ? ಇದು ಎಷ್ಟು ಪುಣ್ಯ ಅದ, ಇದ್ರ ಭಾಗ್ಯ. ಇದು ಸತ್ಸಂಗ ನಾವು ಮಾಡಾಕತ್ತೀವ, ಸಾಮಾನ್ಯ ಪುಣ್ಯ ಅಲ್ಲ ಇದು. ಏನ್ರಿ, ದೇವತೆಗಳು ದೇವಲೋಕವನ್ನ ಬಿಟ್ಟು ಬಂದಾರಂದ್ರ ನಾವು ಮನುಷ್ಯರು ಎಂಥ ಪುಣ್ಯಾತ್ಮರಿರ್ಬೇಕು. ಸಿಕ್ಕಿಲ್ಲ ಅವರಿಗೆ ಇಂಥ ಸತ್ಸಂಗಗಳು. ಸತ್ಸಂಗದ ಮಹತ್ವ ಗೊತ್ತಾದವ್ರಿಗೆ ಗೊತ್ತಾಗ್ತದೆ, ಎಲ್ಲರಿಗೆ ತಿಳಿಯಂಗಿಲ್ಲ ಇದ್ರ ಮಹತ್ವ. ಅವ್ರೇನು ಹೇಳ್ತಾರ ಬಿಡ್ರಿ, ಹೇಳಿದ್ವೇ ಕಥೆ ಹೇಳ್ತಾರ, ಹೇಳಿದ್ದೇ ಶ್ಲೋಕ ಹೇಳ್ತಾರ ಅನಿಸ್ತದಿಲ್ಲ ನಮಗ. ಆದ್ರ
ಒಳ್ಳೆ ಮಾತ್ರ ಕಿವಿಯಾಗಿ ಬೀಳ್ತಾವಲ್ಲ, ಹೇಳಿದ್ದೇ ಹೇಳಿದ್ರು. ಗುರುಗಳು ಏನೇ ಹೇಳ್ತಾರಂದ್ರೂ ನಿನ್ನ ಕಲ್ಯಾಣಕ್ಕೆ ಉಪದೇಶ ಮಾಡ್ತಿರ್ತಾರ, ಹೌದಂತೀರ ಇಲ್ಲ? ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಹೇಳಿದ್ದೇ ಹೇಳಿ ಸುಖಿಸುವರು. ಗುರುವಿನ ಹೇಳಿಕೆಯೇ ಬೇರೆಂದ ಸರ್ವಜ್ಞ. ಗುರುಗಳು ಏನು ಹೇಳ್ತಾರ ಅವ್ರ ಹೇಳಿಕೆ ಬೇರೆನೇ ಇರ್ತದ. ಅದು ಅರ್ಥ ಆಗೋರಿಗೆ ಅರ್ಥ ಆಗ್ತದೆ, ಎಲ್ಲರಿಗೆ ಹೆಂಗೆ ಆಗ್ತದ್ರಿ? ಏನ್ರಿ ಹೇಳಿದ್ದೇ ಹೇಳ್ತಾರ ದಿನ, ಮತ್ತು ವಿಷಯ ಏನಿರ್ತೈತಿ ಅದೇ ಹೇಳ್ಬೇಕಲ್ರಿ. ಇಲ್ಲದ್ದು ಹೆಂಗೆ ಹೇಳಕ್ ಬರುತ್ತೆ ಅದು ಹೇಳ್ರಿ ನೀವು. ಇದ್ದದ್ದು ಒಂದು ಬ್ರಹ್ಮ, ಇಲ್ಲದ್ದು ಒಂದು ಜಗತ್ತು. ಇವು ಎರಡರ ಸುದ್ದಿನೇ ಮಾತಾಡ್ಬೇಕಲ್ಲ ಅವ್ರು. ಇದಕ್ಕಿಂತ ಹೆಚ್ಚಿಗೆ ಏನು ಮಾತಾಡ್ಬೇಕು? ಜಗತ್ತಿಲ್ಲ ಅಂತಾರ, ದೇವ್ರ ಅದಾನಂತಾರ. ಮತ್ತು ಇದಕ್ಕೆ ದೃಷ್ಟಾಂತ ಎಲ್ಲಿಂದ ಹುಡುಕಿ ತರಬೇಕು? ನಿಮ್ಮೂರಾಗ ಎಷ್ಟು ವರ್ಷ ಪ್ರವಚನ ಚಾಲುವಾಗೈತಿ ಹೇಳ್ರಿ ನೋಡೋಣ. ಎಷ್ಟು ವರ್ಷದಿಂದ ಆಗೈತ್ರಿ? 40-50 ವರ್ಷ ಆಯಿತು. ಎಂತೆಂಥ ಮಹಾನ್ ಮಹಾನ್ ಪಂಡಿತರು ಬಂದೋಗ್ಯಾರ. ಮತ್ತು ಎಲ್ಲರೂ ಹೇಳಿದ ಕತ್ತಿನೇ ನಾವು ಈಗ ಹೇಳಬೇಕ. ಯಾಕೆ ಮತ್ತೆ ತರಕ್ಕೆ ನಮ್ಮ ಬಳಿ ಬಂಡವಾಳ ಇಲ್ಲಲ್ಲ. ಸುಳ್ಳಿಗೆ 100 ಶಬ್ದಗೊಳೆ ಮಾಡಕ್ಕೆ ಬರ್ತೈತೆ, ಹೌದಿಲ್ರಿ? ಸುಳ್ಳು ಹೇಳ್ಬೇಕಾತಂದ್ರ ಎಲ್ಲೆಲ್ಲಿದಾರ ತರಕ್ಕೆ ಬರ್ತದ, ಸಿಗ್ತದ. ಅದಕ್ಕೆ ಸುಳ್ಳಿಗೆ 1000 ಜೋಡ್ಸಾಕ, ಸತ್ಯಕ್ಕೆ ಏನು ಜೋಡ್ಸಕ್ಕೆ ಬರ್ತದೆ? ಇದ್ದದ್ದು ಒಂದು ಬ್ರಹ್ಮ ಅಂತ ಹೇಳೋರು ನಾವು, ಹೌದಂತೀರ ಇಲ್ಲ? ಮಹಾತ್ಮರು ಅದೇ ಹೇಳ್ತಾರೆ, ಇದ್ದದ್ದೇ ಹೇಳ್ತಾರೆ, ಹೇಳಿದ್ದೇ ಹೇಳ್ತಾರ, ಕೇಳಿದ್ದೇ ಕೇಳ್ಬೇಕು ನೀವು. ಅವ್ರು ಹೇಳಿದ್ದೇ ಹೇಳ್ತಾರೆ, ಹೇಳಿದ್ದೇ ಹೇಳಿ ಸುಖಿಸುವರು. ಅದರೊಳಗೆ ಆನಂದ ಪಡ್ತಾನ ಮಹಾತ್ಮ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾ. ಶಾಸ್ತ್ರ ಹೇಳ್ತದ, ಏನಕ್ಕೇನ ಪ್ರಕಾರದಿಂದ ಬ್ರಹ್ಮಚಿಂತನವನ್ನೇ ಮಾಡ್ಬೇಕು ನೀನಂತ. ಮಂದಿ ಚಿಂತೆ ಮಾಡಕ್ ಹೋಗ್ಬೇಡ, ಮನೆಯವ್ರ ಚಿಂತೆ ಮಾಡಕ್ ಹೋಗ್ಬೇಡ, ತಿಳಿತಿಲ್ರಿ? ತಚ್ಚಿಂತನಂ ಅದರದೇ ಆ ಪರಮಾರ್ಥದ್ದೇ ಚಿಂತನ ಮಾಡು. ತತ್ಕಥನಂ ಯಾರಾದ್ರೂ ಕೇಳೋರು ಬಂದ್ರ ಅದನ್ನೇ ಮಾತಾಡು, ತಿಳಿತಿಲ್ರಿ? ಯಾರಾದ್ರೂ ಹೇಳೋರು ಬಂದಿದ್ರಂದ್ರ ಅದನ್ನೇ ಕೇಳು, ತತ್ವವನ್ನೇ ಕೇಳು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಬೋಧನಂ. ನಿನಕ್ಕಿಂತ ದೊಡ್ಡವರು ಬಂದಿದ್ರಂದ್ರ ಅವ್ರ ಮುಖದಿಂದ ಅನುಭವದ ಮಾತು ಕೇಳು. ನಿನಕ್ಕಿಂತ ಸಣ್ಣವ್ರು ಬಂದಿದ್ರಂದ್ರ ಅವ್ರಿಗೆ ಹೇಳು. ಸಮಾನ ವಯಸ್ಸಿನವ್ರು ಬಂದಿದ್ರಪ್ಪ, ಇಬ್ರು ಮಹಾತ್ಮರು ಕೂಡಿದ್ರಂದ್ರೆ ಏನ್ ಮಾಡ್ತಾರ? ಅನ್ಯೋನ್ಯವಾಗಿ ತಮ್ಮ ಅನುಭವವನ್ನು ಚರ್ಚೆ ಮಾಡ್ತಾರ. ಅವರು ಏನಕ್ಕೇನ ಪ್ರಕಾರದಿಂದ ಅಧ್ಯಾತ್ಮದ ಚಿಂತನೆ ಮಾಡುವುದೇ ಜ್ಞಾನಿಗಳ ಕರ್ತವ್ಯ. ಅವ್ರು ಅದನ್ನೇ ಮಾತಾಡ್ತಾರೆ ವಿನಾ ಮತ್ತೊಂದು ಉಸಬರಿ ಮಾಡಂಗಿಲ್ಲ. ಬ್ರಹ್ಮಾಭ್ಯಾಸ ವಿದುರ್ಬುಧಾಹ. ತಿಳಿದಿರ್ತಕ್ಕಂಥ ಬುಧರು ಜ್ಞಾನಿಗಳು ಆ ಬ್ರಹ್ಮದ್ದೇ ಚಿಂತನ ಮಾಡ್ತಾರೆ ವಿನಃ ಅಲ್ಲದ್ದು ಹೇಳ್ಕೋತ ಟೈಮ್ ವೇಸ್ಟ್ ಮಾಡಂಗಿಲ್ಲ ಅವರು, ತಿಳಿತ್ರಿ? ಅದಕ್ಕೆ ಅವ್ರು ನಮಗೆ ಹೇಳ್ತಾರ, ಸಮಯದ ಮಹತ್ವವನ್ನು ಅರ್ಥವನಿಗೆ ಸಾಧು ಅನ್ಬೇಕೇ ವಿನಃ ಯಾವನಿಗೆ ಸಮಯ ಪ್ರಜ್ಞೆನೇ ಇಲ್ಲ ಅಂತ ಮನುಷ್ಯ ತನ್ನ ಜೀವನದೊಳಗ ಕೊನೆ ಕಾಲದೊಳಗ ಪಶ್ಚಾತ್ತಾಪವನ್ನ ಪಡ್ತಾನ, ದುಃಖವನ್ನ ಅನುಭವಿಸ್ತಾನ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ನಲ್ರಿ, ಎದಕ್ಕೆ ಬಂತ್ರಿ ನನ್ನ ಜೀವನ, ಏನಾರ ಸಾಧಿಸಿದ್ರಿ ಅಂತ ತಿಳ್ಕೊಂಡು ಮಹಾತ್ಮರು ಏನಂತಾರ, ಅವರು ಏನು ಮಾಡಾಕ ಬರಂಗಿಲ್ಲಪ್ಪ, ಇಲ್ಲಿ ಬಂದು ಕೂಡು, ಗುರುಗಳು ಏನು ಹೇಳ್ತಾರ ಕೇಳು. ಏನು ಹೇಳಿದ್ರು ಅದ್ರೊಳಗೆ ಒಂದು ಮರ್ಮ ಇರ್ತದ ನೋಡ್ರಿ. ನೀವು ಕೇಳಿದ್ದೇ ಕೇಳಿದ್ರೆ ಒಂದರ ಶಬ್ದ ವಿಶೇಷ ಗುರುವಿನ ವಾಕ್ಯದೊಳಗೆ ಬಂದೇ ಬರ್ತದ. ಅದು ಅವರು ಅದನ್ನೇ ಹೇಳ್ತಾರೆ, ಅದನ್ನ ಕೇಳ್ತಾರೆ, ಅದರಾಗೆ ಆನಂದವನ್ನ ಪಡ್ತಕ್ಕಂಥದ್ದು ಅವ್ರ ಕೆಲಸ ಅದಪ್ಪ. ಆದ್ರೆ ಸದ್ಗುರುನಾಥನ ಹೇಳಿಕೆಯೊಳಗ ಅದರ ಶಕ್ತಿನೇ ಬೇರೆ ಇರ್ತದ. ಅಧ್ಯಾತ್ಮ ಚಿಂತನೆಯೊಳಗ ಕಾಲ ಕಳೆಯುವಿನ ಅಲ್ಲಿ ಇಲ್ಲಿ ಕುಂತು ಟೈಮ್ ಪಾಸ್ ಮಾಡಿ ಜೀವನ ಹಾಳು ಮಾಡ್ಕೋಬೇಡ ಅಂತ ತಿಳ್ಕೊಂಡು ಯಾವ ಮನುಷ್ಯ ತಾನು ಸಮಯದ ಪ್ರಜ್ಞೆ ಇರಲಾರ್ದಂಗ ಬದುಕ್ತಾನ ಅವನು ಕೊನೆ ಅಂತ ಕಾಲದೊಳಗೆ ಪಶ್ಚಾತ್ತಾಪವನ್ನ ಪಡಬೇಕಾಗ್ತದಂತ ಹೇಳಕತ್ತಾರ. ಅಂತ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಏನು ನಿಮಗೆ ಬರಂಗಿಲ್ಲ. ಯಾಕ? ಅಧ್ಯಾತ್ಮದೊಳಗೆ ನಾವು ಜೀವನ ಕಳಿತೀವಿ ಅಂದ ಬಳಿಕ ಆದಷ್ಟು ಸಮಯ ಸತ್ಸಂಗದೊಳಗೆ ಕಳಿತೀವಿ ಅಂದ್ರೆ ನಾವು ಭಾಗ್ಯವಂತರು ಇದ್ದೀವಿ ಅಂತಲೇ ಸತ್ಸಂಗ ಸಿಗುತ್ತದ. ಅದಕ್ಕೆ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಸದ್ಗುರು ಅಪ್ಪಾಜಿಯವರು ಈ ಚಿಂತನವನ್ನು ಹಚ್ಚಿದಾರ. ನಾರದ ಮಹರ್ಷಿ ನಮ್ಮೆಲ್ಲರನ್ನ ಎಚ್ಚರ ಮಾಡಕತ್ತಾನ, ಇನ್ನೂ ಉಪದೇಶ ಮಾಡ್ತಾನ. ಬಹಳ ಸುಂದರವಾಗಿರ್ತಕ್ಕಂಥ ಕತಿ, ಯಾವುದು ಭಕ್ತಿ ಬಗ್ಗೆ ಕತಿ ಮುಂದೆ ಹೇಳೋರದಾರ ಅವರು. ಅದಕ್ಕೆ ಆ ಯಾವುದು ಸ್ತ್ರೀ ಆಗಿರ್ತಕ್ಕಂಥ ಹೆಣ್ಮಗಳು ಕರೆದಾಗ ಮಾತ್ರ ಪರಮಾತ್ಮನಾಗಿರ್ತಕ್ಕಂಥ ನಾರದ ಅಲ್ಲಿಗೆ ಹೋಗ್ಯಾನ. ಹೆಣ್ಮಕ್ಳ ಸಮೀಪ ಹೋಗಬಾರ್ದು ಸಾಧುಗಳು ಕರೆ, ಆದರೂ ಕರಿಲಾರ್ದ ಏನು ಹೋಗಿಲ್ಲ.
ಆಕೆ ನಿಲ್ಲು ಅಂದಾಗ ನಿಂತು ಪರೋಪಕಾರಕ್ಕಾಗಿಯೇ ಬದುಕಿರ್ತಕ್ಕಂಥ ಮಹಾತ್ಮ. ಮತ್ತೊಬ್ಬರ ಸಲುವಾಗಿಯೇ ಅವನು ಜೀವನ ಕಳೀತಾ ಅವರಿಗೂ ಕೂಡ ಸನ್ಮಾರ್ಗದೊಳಗೆ ಹಚ್ಚತಕ್ಕಂಥದ್ದು ಸಾಧುಗಳ ಕೆಲಸ ಅದ ಅನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸಕತ್ತಾರ. ಮುಂದೆ ಅದೇ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾರ. ಮತ್ತು ಅದರ ಚಿಂತನೆ ನಾಳಿನ ದಿನ ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು.